ಶಿವಾನಂದ ಸ್ವರೂಪರೇ. ಶಿವಾನಂದಜಿಯವರು ಏನು ಹೇಳ್ತಾರ ನೋಡೋಣ. ಯಾಜ್ಞವಲ್ಕರು ತಾವು ಸಂಚಾರಕ್ಕೆ ಹೋಗುವಾಗ ತಮ್ಮ ಆಸ್ತಿಯನ್ನು ತಮ್ಮ ಇಬ್ಬರು ಹೆಂಡಂದಿರಿಗೆ ಹಂಚಿಕೊಳ್ಳಿರೆಂದು ಹೇಳಿದರು. ಕಾತ್ಯಾಯಿನಿಯು ಕೊಡಿರೆಂದು ತಕ್ಕೊಂಡಳು. ಮೈತ್ರೇಯಿಯು ದುಡ್ಡಿನಿಂದ ಮೋಕ್ಷ ಸಿಗುವುದೋ ಎಂದು ಕೇಳಿದಳು. ಯಾಜ್ಞವಲ್ಕರು ದುಡ್ಡಿನಿಂದ ಮತ್ತು ಕರ್ಮದಿಂದ ಮೋಕ್ಷ ಸಿಗುವುದಿಲ್ಲವೆಂದು ಹೇಳಿದರು. ಮೈತ್ರೇಯಿಯು ನನಗೆ ದುಡ್ಡು ಕೊಟ್ಟು ಮೋಸ ಮಾಡುತ್ತಿರುವಿರಿ. ನಿಮ್ಮ ಸುಖಕ್ಕಾಗಿ ನಾನು, ನನ್ನ ಸುಖಕ್ಕಾಗಿ ನೀವು ಬೇಕಾಗಿದೆ. ಇದು ಸ್ವಾರ್ಥದ ಸಂಸಾರವಾಯಿತು. ನಿಜವಾದ ಸುಖ ಎಲ್ಲಿದೆ ಎಂದು ಕೇಳಿಕೊಂಡಳು. ಸ್ಥಿರವಾಗಿರ್ತಕ್ಕಂಥದ್ದು ಯಾವುದು, ಅಸ್ಥಿರವಾಗಿರ್ತಕ್ಕಂಥದ್ದು ಯಾವುದು ಅನ್ನೋದ್ರ ಬಗ್ಗೆ ಶಿವಾನಂದಜಿ ಅವರು ಒಂದು ಉದಾಹರಣೆ ಮುಖಾಂತರ ತಿಳಿಸಿಕೊಡ್ತಾರೆ. ಯಾಜ್ಞವಲ್ಕ ಮಹರ್ಷಿಗಳು ಅಂತ ಒಬ್ಬರು ಮಹಾತ್ಮರಾಗಿ ಹೋದರು ಇತಿಹಾಸದೊಳಗೆ. ಅವರಿಗೆ ಎಷ್ಟು ಮಂದಿ ಹೆಂಡರು ಅಂದ್ರೆ 2 ಹೆಂಡ್ರಿ. ಒಬ್ಬಾಕಿ ಕಾತ್ಯಾಯಿನಿ, ಇನ್ನೊಬ್ಬಾಕಿ ಮೈತ್ರಾದೇವಿ. ಕಾತ್ಯಾಯಿನಿಗೆ ಆಧ್ಯಾತ್ಮಿಕ ಜ್ಞಾನ ಅಷ್ಟಿದ್ದಿದ್ದಿಲ್ಲ. ಮೈತ್ರಾದೇವಿಗೆ ಆಧ್ಯಾತ್ಮಿಕದ ಬಗ್ಗೆ ಬಹಳ ಒಲಿವಿತ್ತು ಅಂತ. ಆಕೆ ಶ್ರೇಷ್ಠವಾಗಿರ್ತಕ್ಕಂಥ ಸಾಧಕಳಾಗಿದ್ಲು. ಯಾಜ್ಞವಲ್ಕರು ಯಾವಾಗ ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ತಾರ, ಎಲ್ಲವನ್ನ ಬಿಟ್ಟಿನ್ನ ತ್ಯಾಗ ಜೀವನ ಕಡೆ ಹೋಗುನು ಅಂತ ಮನಸ್ಸು ಮಾಡ್ತಾರ. ಮತ್ತು ಅವರೆಲ್ಲ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ, ಸಿರಿ, ಸಂಪತ್ತನ್ನು ಏನು ಮಾಡಾಕತ್ರಂದ್ರೆ 2 ಹೆಂಡ್ರ ಒಳಗೆ ಹಂಚಾಕತ್ತರ್ರಿ. ನೀವು ಸುಖದಿಂದ ಇದನ್ನು ಭೋಗ ಮಾಡ್ಕೋತ ಇರ್ರಿ, ನಾನು ಯೋಗ ಸಾಧನೆ ಮಾಡಾಕ ಎಲ್ಲಿಗೆ ಹೋಗ್ತೀನಿ, ಅರಣ್ಯಕ್ಕೆ ಹೋಗ್ತೀನಿ ಅಂತ ಹೇಳಿದರು. ಯಾರಿಗೆ? ಕಾತ್ಯಾಯಿನಿಗೆ ಮತ್ತು ಮೈತ್ರಾದೇವಿಗೆ. ಆವಾಗ ಆ ಕಾತ್ಯಾಯಿನಿಗೆ ಏನು ಮೋಕ್ಷ ಅಂದ್ರೆ ಗೊತ್ತು, ಜ್ಞಾನ ಅಂದ್ರೆ ಗೊತ್ತು, ಜ್ಞಾನ ಸಮಾಧಿ ಅಂದ್ರೆ ಗೊತ್ತು. ಏನು ಕೊಡ್ತಾರೆ ಇಸ್ಕೊಳಕತ್ತಡ್ರಿ. ಕೊಡ್ರಿ ಹಂಗಾರ ನನ್ನ ಪಾಲಿಂದ ಏನೇನೈತಿ ಕೊಡ್ರಿ ಅಂದ್ಲಕ್ಕಿ. ಯಾರು? ಕಾತ್ಯಾಯಿನಿ. ಮೈತ್ರಾದೇವಿ ಪ್ರಶ್ನೆ ಹಾಕ್ತಾಳ. ಆಕಿಗೂ ಕೊಡಾಕತ್ರು ಯಾಜ್ಞವಲ್ಕ ಮಹರ್ಷಿಗಳು ಅರ್ಧ ಪಾಲು. ಆಕಿ ಪ್ರಶ್ನೆ ಮಾಡಿ ಹೇಳು, ಇದನ್ನೆಲ್ಲ ಯಾಕೆ ನಮಗೆ ಕೊಡಾಕತ್ತೀರಿ? ಇದನ್ನೆಲ್ಲ ನೀವು ಯಾಕೆ ಬಿಟ್ಟು ಹೊಂಟೀರಿ? ಇದನ್ನ ನಮಗೆ ಕೊಡೋ ಉದ್ದೇಶ ಏನು? ನೀವು ಬಿಟ್ಟು ಹೋಗುವ ಉದ್ದೇಶ ಏನು? ಇಲ್ಲೇ ಇರಾಕ್ ಬರ್ತೈತಲ್ಲ. ನಾವಿಬ್ಬರು ಇಲ್ಲೇ, ನೀವು ಇಲ್ಲೇ ಇರ್ರಿ, ನಾವು ಇಲ್ಲೇ ಇರ್ತೀವಿ. ನೀವ್ಯಾಕೆ ಹೊಂಟ್ರಿ ಇದನ್ನೆಲ್ಲ ಬಿಟ್ಟು? ಇದನ್ನು ಬಿಟ್ಟು ಹೋಗಾಕ ಕಾರಣ ಏನು ಅಂತ ಕೇಳ್ತಾಳ್ರಿ ಪ್ರಶ್ನೆ. ಕಾತ್ಯಾಯಿನಿ ಕೇಳೇಳನ? ಇಲ್ಲ. ಏನೋ ಹೊಕ್ಕಾರಂತವ್ರಿ, ಏನೋ ಕೆಲಸ ಇರ್ಬೇಕಾ, ಎಲ್ಲಿ ಅರಣ್ಯದಾಗ ಏನಾರು ಕೆಲಸ ಇರ್ಬೇಕಾ, ಹೊಂಟಿರ್ಬೇಕ ಅಂತ ಹಾಕಿರಿ ಇಸ್ಕೊಂಡ್ಲಕ್ಕಿ. ಮೈತ್ರಾದೇವಿ ಪ್ರಶ್ನೆ ಮಾಡ್ತಾಳ, ಇದನ್ನ ಯಾಕೆ ಬಿಟ್ಟು ಹೊಂಟ್ರಿ? ಇದನ್ನ ನಮಗೆ ಯಾಕೆ ಕೊಡಾಕತ್ತೀರಿ? ಅವಾಗ ಹೇಳ್ತಾರ ಯಾಜ್ಞವಲ್ಕರು, ಇದರಾಗ ಸುಖ ಇಲ್ಲ ಮೈತ್ರ, ಇದರೊಳಗೆ ಶಾಂತಿ ನೆಮ್ಮದಿ ಇಲ್ಲ. ನಿಜವಾದ ಶಾಂತಿ, ನೆಮ್ಮದಿ, ಸಮಾಧಾನ ಅಂತಕ್ಕಂಥದ್ದು ಭಗವಂತನ ಸಾಕ್ಷಾತ್ಕಾರದೊಳಗೈತಿ. ಆ ಭಗವಂತನ ಸಾಕ್ಷಾತ್ಕಾರದ ಸಾಧನೆಯನ್ನು ಮಾಡಾಕ ನಾನು ಅರಣ್ಯಕ್ಕೆ ಹೊಂಟೀನಿ ಅಂತ ಹೇಳ್ತಾರ್ರಿ. ಮತ್ತು ಇದ್ರಾಗ ಏನೂ ಸುಖ ಇಲ್ಲ ಅಂತ ನಿಮಗೆ ಗೊತ್ತಾಗಿಂದ ಮತ್ತು ಇದು ಸುಖ ಇಲ್ಲದ್ದು ನಮಗೆ ಕೊಟ್ಟು ಸುಖ ಒಂದು ನೀವು ಹೊಂದಕ್ಕೆ ಹೋಗಿರಲ್ಲ, ಎಂಥ ಇದೀರಿ ನೀವು ಅಂತ ಬೈತಾಳ್ರಿ. ದುಃಖ ರೂಪವಾಗಿರ್ತಕ್ಕಂಥದ್ದನ್ನು ನಮಗೆ ಕೊಟ್ಟು ಸುಖರೂಪವಾಗಿರ್ತಕ್ಕಂಥದ್ದನ್ನು ನೀವು ಪಡ್ಕೋಬೇಕಂತ ಹೊಂಟಿರಿ. ಇದ್ರಾಗ ಏನಿಲ್ಲ ಅಂದ ಮ್ಯಾಗ ಇದನ್ನು ತೊಗೊಂಡು ನಾನರಿ ಏನು ಮಾಡಲಿ? ಇದನ್ನಷ್ಟು ಏನು ಕೊಟ್ಟು ಯಾರಿಗೆ ಕೊಟ್ಟು ಬಿಡ್ರಿ? ಕಾತ್ಯಾಯಿನಿಗೆ ಕೊಟ್ಟು ಬಿಡ್ರಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತಾಳ್ರಿ ಮೈತ್ರಾದೇವಿ. ಹಿಂಗೆ ಯಾರ್ರಿ ಹೆಂಡ್ರಿ ಅಂತಾರ? ಕೊಡೋದು ಕೊಟ್ಟು ಎಲ್ಲಾರ ಹೋಗ್ಲಿ ಅಂತ ಹೇಳ್ಬಿಡ್ತಾರ. ಆದ್ರೆ ಆ ಮೈತ್ರಾದೇವಿಗೆ ಗೊತ್ತಿತ್ತು, ಇವರು ದಿವ್ಯ ಮಹಾತ್ಮರದಾರ, ಇವರಿಂದ ಜ್ಞಾನ ಸಂಪಾದನೆ ನಾ ಮಾಡ್ಕೋಬೇಕು, ನಾ ಈ ಬಹುಬಂಧನದಿಂದ ಪಾರಾಗಬೇಕನ್ನೋ ಸಂಕಲ್ಪದಿಂದನ ಅವ್ರನ್ನ ಮದುವೆ ಆಗಿದ್ದಾಳ್ರಿ ಆಕಿ. ಅವ್ರಂತೆ ಸಂಪತ್ತು ಐತೆ ಅಂತ ಮದುವೆ ಆಗಿದ್ದಿಲ್ಲ. ಅವ್ರು ಚಂದ ಅದಾರ, ಆಮ್ಯಾಗ ಜನರಿಗೆ ಪ್ರಚಾರ ಅದಾರ ಅಂತ ಮದುವೆ ಆಗಿದ್ದಿಲ್ಲ ಕಾತ್ಯಾಯಿ. ನೋಡು,
ಮೈತ್ರಾದೇವಿ ಏನನ್ನ ನೋಡಿ ಮದುವೆ ಆಗಿದ್ಲು ಅಂತಂದ್ರೆ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ನೋಡಿ ಮದುವೆ ಆಗಿದ್ಲು. ಅವ್ರ ಜೊತೆಗೆ ಇದ್ನೆ ಅಂದ್ರೆ ನಾನು ಆ ಜ್ಞಾನವನ್ನು ನಾ ಗ್ರಹಿಸಕ್ಕೆ ಸಾಧ್ಯ ಆಕತಿ. ನೋಡ್ರಿ, ಯಾಜ್ಞವಲ್ಕರು ಗಣಮಗ, ಮೈತ್ರಾದೇವಿ ಹೆಣ್ಮಗಳು. ಅಕಸ್ಮಾತ್ ಅವ್ರನ್ನ ಮದುವೆ ಆಗ್ಲಾರ್ದ ದಿನಂಪ್ರತಿ ಅವ್ರಂತೆ ಹೋಗಿ ಕುಂತು ಪ್ರವಚನ ಕೇಳಕ್ಕೆ ಹತ್ಲಂದ್ರೆ ಸಮಾಜ ಏನು ತಿಳ್ಕೊಂತತ್ರಿ? ಆ ಸಾಧುಗೈಕಿಗೆ ಏನೋ ಸಂಬಂಧ ಐತಿ ಅಂತ ತಿಳ್ಕೊಂತಾರ. ತಿಳ್ಕೊತದಿಲ್ರಿ ಸಾಮಾನ್ಯವಾಗಿ. ಅದಕ್ಕಾಕಿ ಏನು ಮಾಡಿಬಿಟ್ಲಂದ್ರೆ ನಿಮಿತ್ತಕ್ಕೆ ಮದುವೆ ಆಗಿಬಿಡುನು. ಮದುವೆ ಆದ್ರೆ ಯಾರು ಪ್ರಶ್ನೆ ಮಾಡ್ತಾರೆ? ಮದುವೆ ಆಗುನು ಎದಕ್ಕೆ ಮದುವೆ ಆಗುನು? ಅವ್ರ ಹಂತೆ ಕುತ್ಕೊಂಡು ಅವ್ರ ಜ್ಞಾನ ಹೇಳ್ತಕ್ಕಂಥ ಜ್ಞಾನವನ್ನು ಕೇಳೋ ಸಂಬಂಧ, ಅದನ್ನು ತಿಳ್ಕೊಂಡು ನನ್ನ ಜೀವನದೊಳಗೆ ಅಳವಡಿಸ್ಕೊಳ್ಳೋ ಸಂಬಂಧ ನಾ ಅವ್ರನ್ನ ಮದುವೆ ಆಗೋನು ಅಂತ ಮದುವೆ ಆದವ್ರು. ಎಲ್ಲಾರು ಎದಕ್ಕೆ ಮದುವೆ ಆಕ್ಕಾರ? ಅವನು ದೊಡ್ಡ ನೌಕರಿ ಐತಿಲ್ಲೋ, ಆಸ್ತಿ ಐತಿಲ್ಲೋ, ಅವನ್ನ ಮಾಡ್ಕೊಳಕತ್ತಿಲ್ಲಕ್ಕೆ ಮದುವೆ ಆಗಕ್ಕೆ. ಏನು ನೋಡಿ ಮದುವೆ ಹಾಕಿರ್ತಾಳಕ್ಕೆ? ಜ್ಞಾನ ನೋಡಿ ಆಕೆ ಅಲ್ಲ, ಇವ್ರು ಆಸ್ತಿ ನೋಡಿ ಹಾಕ್ತಾರೆ. ಅಂದ್ರೆ ದುಡ್ಡನ್ನು ಪ್ರೀತಿಸ್ತಾರೆ, ಸಂಪತ್ತನ್ನು ಪ್ರೀತಿಸ್ತಾರೆ. ಆದ್ರೆ ಮೈತ್ರಾದೇವಿ ದುಡ್ಡು ಸಂಪತ್ತನ್ನು ಪ್ರೀತಿಸಲಿಲ್ಲ, ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ಪ್ರೀತಿಸಿದ್ರು. ಅದನ್ನೇ ಇಲ್ಲಿ ಹೇಳ್ತಾರೆ ಅವ್ರು, ಶಿವಾನಂದ ಅಜ್ಜವ್ರು ಇದನ್ನು ವಿವರಣೆ ಮಾಡಿ ಹೇಳ್ತಾರೆ. ನೋಡ್ರಿ, ಓದ್ತೀನಿ ನೋಡ್ರಿ. ಯಾಜ್ಞವಲ್ಕರು ತಾವು ಸಂಚಾರಕ್ಕೆ ಹೋಗುವಾಗ ಅಂದ್ರೆ ಜ್ಞಾನ ಸಾಧನೆಗೆ ಹೋಗುವಾಗ ತಮ್ಮ ಆಸ್ತಿಯನ್ನು ತಮ್ಮ ಇಬ್ಬರು ಹೆಂಡಂದಿರಿಗೆ ಹಂಚಿಕೊಳ್ಳಿರೆಂದು ಹೇಳಿದರು. ನಾನಂತಿ ಹೊಂಟೇನಿ, ಇವನು ಹಂಚ್ಕೋರಿ, ನೀವು ಅರ್ಧ ಅಂತ ಹೇಳಿದರು. ಕಾತ್ಯಾಯಿನಿಯು ಕೊಡಿರೆಂದು ತಕ್ಕೊಂಡಳು, ಇವನ್ನೇ ಹೆಂಡತಿ ತಗೊಂಡ್ಲು. ಆದ್ರೆ ಮೈತ್ರೇಯಿಯು ದುಡ್ಡಿನಿಂದ ಮೋಕ್ಷ ಸಿಗುವುದಿಲ್ಲವೆಂದು ಕೇಳಿದಳು. ಯಾಜ್ಞವಲ್ಕರು ದುಡ್ಡಿನಿಂದ ಮತ್ತು ಕರ್ಮದಿಂದ ಮೋಕ್ಷ ಸಿಗುವುದಿಲ್ಲವೆಂದು ಮೈತ್ರಿಗೆ ಹೇಳಿದರು. ಈ ದುಡ್ಡು ಮತ್ತು ಈ ಕರ್ಮ ಮಾಡ್ತೇವಲ್ಲ ನಾವು, ಅದನ್ನು ಮಾಡಿ ಸುಖ ಹೊಂದಬೇಕು, ಇದನ್ನು ಮಾಡಿ ಸುಖ ಹೊಂದಬೇಕಂತೇವಲ್ಲ, ಕರ್ಮದಿಂದ ಸುಖ ಸಿಗುವುದಿಲ್ಲ, ದುಡ್ಡು ಸಂಪತ್ತಿನಿಂದ ಸುಖ ಸಿಗುವುದಿಲ್ಲ ಅಂತ ಹೇಳಿದರು. ಹಂಗಾರೆ ನನಗಿದು ಬ್ಯಾಡ ಅಂದ್ಲಕ್ಕಿ. ಮೈತ್ರೇಯಿಯು ತನಗೆ ದುಡ್ಡು ಕೊಟ್ಟು ಮೋಸ ಮಾಡುತ್ತಿರುವಿರಿ ಎಂದು ನೋಡ್ರಿ, ಸುಖಕ್ಕಾಗಿ ನಾನು, ನಿಮ್ಮ ಸುಖಕ್ಕಾಗಿ ನಾನು, ನನ್ನ ಸುಖಕ್ಕಾಗಿ ನೀವು ಬೇಕಾಗಿವೆ. ಇದು ಸ್ವಾರ್ಥದ ಸಂಸಾರವಾಯಿತು, ನಿಜವಾದ ಸುಖ ಎಲ್ಲಿದೆ ಎಂದು ಹೇಳಿಕೊಂಡಳು. ಹಂಗಾರೆ ನಿಜಾನಂದ ಎಲ್ಲೈತಿ ಅದನ್ನು ನನಗೆ ತಿಳಿಸಿಕೊಡ್ರಿ ಅಂತ ಹೇಳ್ರಿ ಮೈತ್ರಾದೇವಿ. ನಡಿ ಹಂಗಾರ ಕಾಡಿಗೆ ಅನ್ನವ ಯಾಜ್ಞವಲ್ಕ ಮಹರ್ಷಿ. ಹೋಗು ನಡಿ, ನೀನು ಅಲ್ಲಿ ಕುಂದ್ರಿ ಅಂತ ನಾನು ನಿನಗೆಲ್ಲ ಹೇಳ್ತೀನಿ. ಅವಾಗ ನಿಜಗುಂಡ್ರ ಗ್ರಂಥ ಬರ್ದಾರ ನೋಡ್ರಿ, ಪರಮಾನುಭವ ಬೋಧಿ ಅಂತ. ಅದರೊಳಗೆ ಯಾಜ್ಞವಲ್ಕರು ಮತ್ತು ಮೈತ್ರಾದೇವಿಯ ಸಂವಾದ ಐತ್ರಿ. ಅವರೆಲ್ಲ ತತ್ವಜ್ಞಾನದ ವಿಚಾರಗಳನ್ನು ಆಕಿಗೆ ಹೇಳ್ತಾರೆ. ಆಕೆ ಹೇಳ್ತಾಳೆ, ಭಾಳ ಹೇಳ್ಬೇಡ್ರಿ, ನನಗೆ ಸ್ವಲ್ಪ ಹೇಳ್ರಿ ಅಂತ. ಅವಾಗ ಹೇಳ್ತಾಳೆ, ಬೇರೆ ಕೇಳುವುದನ್ನು ಅರಿದುದನ್ನು ಒಮ್ಮೆಯೂ ಮರೆಯದಿರು, ಗುರುಪೇಳದ ತೆರೆದಳು ಹೊರೆ ವಿಷಯವನು, ಹೊರೆದು ನಿರ್ವಿಷಯದಳು ಕರಿಗೊಂಡು ನೆಲೆ ನಿಲ್ಲು, ನೀನಕ್ಕೆ ಸುಖಿ ಅಕ್ಕಿ ಮೈತ್ರ ಅಂತ ತಿಳಿಸಿ ಹೇಳ್ತಾರೆ. ಆ ಪರಮಾನುಭವ ಬೋಧೆ ಏನು ಗ್ರಂಥ ಐತಲ್ರಿ, ಪೂರ್ಣ ಯಾಜ್ಞವಲ್ಕರು ಮೈತ್ರಾದೇವಿಗೆ ಹೇಳಿದ್ದ ಐತೆ. ಮೈತ್ರಾದೇವಿಯನ್ನು ನಿಮಿತ್ತ ಮಾಡ್ಕೊಂಡು ನಮ್ಮೆಲ್ಲರಿಗೂ ಹೇಳ್ಯಾರ್ರಿ. ಅಲ್ಲಿ ಬ್ರಹ್ಮಜ್ಞಾನದ ಉಪದೇಶದ ವಿಚಾರಗಳದಾವು. ಅದನ್ನೆಲ್ಲ ಓದಿರ, ಅದನ್ನೆಲ್ಲ ತಿಳ್ಕೊಂಡ್ರೆ ಅದರ ಅನುಭವ ನಮಗೆ ಆಗ್ತದೆ. ನಾವು ಆ ಗ್ರಂಥ ಓದಾಕತ್ರ ಯಾಜ್ಞವಲ್ಕ ಮಹರ್ಷಿಗಳಂತೆ ಕಿದ್ದಂಗನ ನಾವು ಅವ್ರು ನಮಗ ಉಪದೇಶ ಮಾಡಾಕತ್ತಾರನೋ ಅಂತ ಅನಿಸ್ತದೆ. ಅದಕ್ಕೆ ಅದನ್ನೆಲ್ಲ ತಿಳ್ಕೊಂತಾಳೆ ಮೈತ್ರಾದೇವಿ. ಆಕಿನೂ ಒಂದು ಕಡೆ ಗಿಡದ ಬುಡಕ್ಕೆ ಧ್ಯಾನಕ್ಕೆ ಕುಂದಿರ್ತಾಳ್ರಿ, ಇವರು ಒಂದು ಕಡೆ ಧ್ಯಾನಕ್ಕೆ ಕುಂದಿರ್ತಾರ, ಇವರು ಮುಕ್ತಿ ಹೊಂತಾರ, ಆಕಿನೂ ಮುಕ್ತಿ ಹೊಂದ್ತಾಳ. ಜನನ ಮರಣಗಳ ಸಂಕೋಲೆಯಿಂದ ಪಾರಾಗ್ತಾರ್ರಿ ಇಬ್ರು. ನಾವು ದಿನ ಪ್ರವಚನ ಕೇಳ್ತೇವ್ರಿ, ಆದರೂ ಜನನ ಮರಣಗಳ ಸಂಕೋಲೆಯಿಂದ ಪಾರಾಗುವುದಿಲ್ಲ. ಯಾಕಂದ್ರೆ ಆಕಿ ಕೇಳಿದಂಗೆ ನಾವು ಕೇಳೋದಿಲ್ಲ. ನಾವು ತೂಗುಡಿಸ್ಕೊಂತ ಯಾಸರಿಕಿ ಮ್ಯಾಗ ಏಡ್ ತಿಳಿತ ಹೋದಷ್ಟು ಹೋತಂತ ಕೇಳಿದೀವಿ ಅಂತಂದ್ರೆ ನಮಗದು ಏನಾಗೋದಿಲ್ಲ, ಪರಿಣಾಮ ಆಗೋದಿಲ್ಲ. ಮನಸ್ಸ ಅದನ್ನು ತಿಳ್ಕೋಬೇಕು, ಅದು ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದೀವಿ ಅಂದ್ರೆ ನಮಗೂ ಈ ಜ್ಞಾನ ಏನಾಗತ್ರಿ, ಸಿದ್ಧಿ ಆಗ್ತದೆ. ಅದನ್ನ ಇಲ್ಲಿ ಹೇಳ್ತಾರೆ. ಮುಂದೆ ಹೇಳ್ತಾರೆ ನೋಡ್ರಿ,
ನಾಗಲಿಂಗಪ್ಪನವರು ಮಂದಿಗೆ ಕಲ್ಲು ಒಗೆಯುವುದನ್ನು ಮಾಡುತ್ತಿದ್ದರು. ತಮ್ಮಿಂದ ತಾವೇ ಬಿಟ್ಟು ಹೋಗಲೆಂದು ಹಾಗೆ ಮಾಡುತ್ತಾರೆ, ಆದರೂ ಅವರಲ್ಲಿಯೇ ಇರಬೇಕು. ಹೆಂಗ ಯಾಜ್ಞವಲ್ಕರ ಅಂತ್ಯಕ್ಕೆ ಹೋಗಿ ಕಾಡಿನೊಳಗೆ ಕುಂತು ಮೈತ್ರಾದೇವಿ ಜ್ಞಾನವನ್ನು ಪಡ್ಕೊಂಡ್ಲಲ್ಲ, ಹಂಗ ಮಹಾತ್ಮರು ಪರೀಕ್ಷೆ ಮಾಡ್ತಿರ್ತಾರ. ಅವ್ರು ಎಷ್ಟೇ ತ್ರಾಸು ಕೊಟ್ಟರು, ಉಪದ್ರವ ಕೊಟ್ಟರು ಸಹಿಸಿಕೊಂಡು ನಾವು ಅವ್ರ ಅಂತ್ಯಕ್ಕಿದ್ದು ಅವ್ರ ಜ್ಞಾನವನ್ನು ಏನು ಮಾಡ್ಬೇಕು, ಗ್ರಹಿಸ್ಕೋಬೇಕು, ತಿಳ್ಕೋಬೇಕು ಅಂತ. ಅದಕ್ಕೆ 12 ವರ್ಷ ಗಜದಂಡ ಸ್ವಾಮಿಗಳ ಹತ್ರ ಸಿದ್ಧಾರೂಢರು ಸೇವೆ ಮಾಡಿದರು. ಅಂತ್ಯಕ್ಕನ ಕರೀಲಿಲ್ಲಂತವ್ರು ಗಜದಂಡ ಸ್ವಾಮಿಗಳು 12 ವರ್ಷ ತನಕ ರೀ. ಗುರುಗಳು ಇವರು ಅಂತ್ಯಕ್ಕನ ಕರೀದಿಲ್ಲ, ಮಾತಾಡೋದಿಲ್ಲ, ಬೇಡ ಇವ್ರ ಸಂಘ ಅಂತ ಬಿಟ್ಟು ಹೋದ್ರನು 12 ವರ್ಷ ತನಕನೂ ಸೇವಾ ಮಾಡಿದರು. ಕಡಿಕಟ್ಟು ಗುರುವಿನ ಕೃಪಾಶೀರ್ವಾದ ಸಿದ್ಧಾರೂಢರಿಗೆ ಆಯಿತು. ಹಂಗೆ ನಾಗಲಿಂಗ ಅಜ್ಜ ಪರೀಕ್ಷೆ ಮಾಡ್ತಾ ಇದ್ದ. ಅವ್ರು ಗಟ್ಟಿಯಾಗಿ ಉಳಿದ್ರು ಮುಂದೆ ಅವ್ರ ಶಿಷ್ಯರಾಗೋದು, ಇಲ್ಲಿಲ್ಲಂದ್ರೆ ಆಗೋಂಗೇ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ನಾಗಲಿಂಗಪ್ಪನವರು ಮಂದಿಗೆ ಕಲ್ಲು ಒಗೆಯುವುದನ್ನು ಮಾಡುತ್ತಿದ್ದರು. ತಮ್ಮಿಂದ ತಾವೇ ಬಿಟ್ಟು ಹೋಗಬೇಕೆಂದು ಹಾಗೆ ಮಾಡುತ್ತಾರೆ. ಬಿಟ್ಕೊಟ್ಟು ಹೋಗಿರ್ಬೇಕು ಅವ್ರು, ಆಡು ಕಡತಕ್ಕೆ ಬಿಟ್ಕೊಟ್ಟು ಹೋಗ್ಬೇಕು. ಸಿಕ್ಕಾಪಟ್ಟಿ ನಿಮ್ಮನ್ನು ಬೇಯಾಕತ್ನಿ ಅಂದ್ರೆ ಅಥವಾ ಏನು ಮಾಡ್ತೀರಿ ನೀವು? ನಿಂದರೆ ಯಾಕೆ ಕೇಳೋನಂತ ಹೋಗಿರಿ ಎದ್ದು ಸೀಟಿಗೆ ಎದ್ದು ನೋಡ್ರಿ. ಹಾಂ, ಹೋಗೋದಿಲ್ರಿ. ಒಟ್ಟು ನಾಗಲಿಂಗ ಅಜ್ಜನ ಶಿಷ್ಯರಾಗವ್ರ ಅಂತ. ಅದಕ್ಕೆ ಶಿವಾನಂದ್ರ ಏನು ಹೇಳ್ತಾರ, ಸಿದ್ಧಾರೂಢರು ಏನು ಹೇಳ್ತಾರ, ಆತ್ಮಾನಂದ್ರ ಏನು ಹೇಳ್ತಾರ, ಮಹಾತ್ಮರು ಏನು ಹೇಳ್ತಾರ ಅನ್ನೋದನ್ನು ನಾವು ಚೆನ್ನಾಗಿ ಲಕ್ಷ್ಯ ಕೊಟ್ಟು ಕೇಳಬೇಕು. ಅವ್ರ ಅಂತ್ಯಕ್ಕೆ ನಾವು ಕೇಳೋ ಹೊತ್ನಾಗ ಅವ್ರ ತ್ರಾಸು ಕೊಟ್ಟರು ಅದನ್ನ ಏನು ಮಾಡ್ಬೇಕು, ಸಹಿಸ್ಕೋಬೇಕು ಅಂತ ನೋಡ್ರಿ. ನಾಗಲಿಂಗನಪ್ಪನ ಮಂದಿಗೆ ಕಲ್ಲು ಒಗೆಯುವುದನ್ನು ಮಾಡುತ್ತಿದ್ದರು. ತಮ್ಮಿಂದ ತಾವೇ ಬಿಟ್ಟು ಹೋಗಲೆಂದು ಹಾಗೆ ಮಾಡುತ್ತಾರೆ, ಆದರೂ ಅವರಲ್ಲಿಯೇ ಇರಬೇಕು. ಸಮಗಾರ ಭೀಮವ್ನ ಹಗರ ಕಾಡ್ಲಿಲ್ಲ ನಾವು ನಾಗಲಿಂಗತ್ತ, ಭಾಳ ಕಾಡ್ತಾನ್ರಿ. ಏನ ಇರೋದು ನೋಡಿ ಅದ ತಗೊಂಬಾ ಅನ್ನೋದ್ರಿ. ಆಕಿ ಇಲ್ಲ ಅಂತಿರ್ತಿದ್ದಿಲ್ಲ. ಅದು ನೀ ಕೇಳೋ, ನಾ ಇಷ್ಟು ಕೇಳ್ತಿಲ್ಲ, ನೀ ಬ್ಯಾಸರ ಆಗೋದಿಲ್ಲ ಅಂತ ಕೇಳ್ತಿದ್ದಂತ. ಯಪ್ಪ ನೀ ಕೇಳೋದು ಹೆಚ್ಚೋ ನಾ ಕೊಡೋದು ಹೆಚ್ಚೋ ಅಂತಿದ್ಲಂತ್ರಿ. ನನಗೆ ರೊಕ್ಕ ಬೇಕು ನೋಡಿ, ಒಂದು ನಾಣ್ಯ ತಗೊಂಬಾ ಅನ್ನವ್ರಿ. ಆಕಿ ಅಂತ್ಯಕ್ಕೆ ಇರುವಂಗಿಲ್ಲ. ಅದು ಅದನ್ನು ಹಿಸ್ಕೊಂಡು ಅಲ್ಲಿ ಅಡ್ಡಾಡಿ ಇಲ್ಲಿ ಅಡ್ಡಾಡಿ ಸಾಲ ಮಾಡಿ ತೊಗೊಂಬರ್ತಿದ್ರಿ. ಹಂಗಾರೆ ಮಾಡಿ ತರ್ತಿದ್ದು ಭೀಮವ್ವ. ನಾ ಇಷ್ಟು ಅಡ್ಡಾಡಿಸ್ತೇನೆ, ನಿನ್ಗೆ ಸಿಟ್ಟು ಬರೋದಿಲ್ಲ ಅಂತ ಕೇಳ್ತಿದ್ದವ. ನನಗೆ ಯಾಕೆ ಬರ್ಬೇಕಪ್ಪ ಸಿಟ್ಟು, ನೀ ಕೇಳೋದು ಹೆಚ್ಚು ನಾ ಕೊಡೋದು ಹೆಚ್ಚು ಅಂತಿದ್ಲಕ್ಕೆ. ಕಡಿ ಕಟ್ಟಿನ ಪರೀಕ್ಷೆ ಏನು ಮಾಡಿಬಿಟ್ಟ, ನೀ ಬತ್ತಲೆಯಾಗಿ ಹೋಗಿ ನನಗೆ ಏನು ಮಾಡ್ಬೇಕು, ಪೂಜಾದ್ದು ದೀಕ್ಷಾದ ಸಾಮಾನು ತೊಗೊಂಬರ್ಬೇಕಂತ ಹೇಳಿದವ. ಆಯ್ತು ಅನ್ಲಕ್ಕೆ. ಈಗರಿ ನನಗೆ ಭಾಗ್ಯ ಸಿಕ್ತಲ್ಲ ಅಂತ ಆಕಿ ಗೊತ್ತಿತ್ತು, ಇವ ಹಗರ ಬಗರ ಇಲ್ಲ, ಇವ ದಿವ್ಯ ಜ್ಞಾನಿ ಅದನ, ನನ್ನ ರಕ್ಷಣೆ ಮಾಡೇ ತೀರ್ತಾನ, ನನಗೆ ಬೆಂಗಾವಲಾಗಿ ತೀರ್ತಾನ, ನನ್ನ ಭವದಿಂದ ಪಾರು ಮಾಡ್ತಾನ ಅನ್ನುವ 100ಕ್ಕೆ 100 ನಂಬಿಕೆ ಭೀಮವನಲ್ಲಿ ಇತ್ರಿ. ಅವ ಎಷ್ಟು ಕಾಡಿದ್ರು ಸಹಿಸ್ಕೊಂಡ್ಲಕ್ಕಿ. ಕಡಿ ಕಟ್ಟ ಆಯ್ತಪ್ಪ, ಇದು ನಿನಗ ಎಲ್ಲ ಅರ್ಪಿಸೇನಿ ಅಂದ ಮ್ಯಾಗ, ತನ್ನೂ ನಿನಗೆ ಅರ್ಪಿಸೇನಿ, ದನ ನಿನಗೆ ಅರ್ಪಿಸೇನಿ, ಮನಸ್ಸು ನಿನಗೆ ಅರ್ಪಿಸೇನಿ ಅಂದ ಮ್ಯಾಗ ಇದ್ರ ಮ್ಯಾಗ ನನಗೆ ಅದಕ್ಕೆ ಮೋಹ ಅಂದಾಕಿನ ಬಡ ಬಡ ಸೀರೆ ಕಳದಾಕಿನ ಬದ್ಲೆ ಹೋಗ್ಬಿಟ್ರಿ. ಊರಾನ ಮಂದಿ ಅಕ್ಕಿನ ಬೆನ್ನು ಹತ್ತಿದ್ರಂತ. ಅಕ್ಕಿ ಬತ್ಲೆ ಹೊಂಟಾಳಂತ ಬೆನ್ನು ಹತ್ಲಿಲ್ರಿ. ಆಕಿ ಬತ್ಲನೇ ಹೊಂಟಾಳ, ಕರೆ ಪೀತಾಂಬರ್ ಉಟ್ಕೊಂಡಂಗೆ ಕಾಣ್ತಿತ್ತಂತ್ರಿ. ಅದು ಭೀಮವ್ ಎಂದ ಖರೀದಿ ಮಾಡಿದ್ದಾಳೆ ಇದನ್ನ, ಹರ ಖರೀದಿ ಹಾಕೊಂಡು ಅಡ್ಡಾಡಕ್ಕೆ ನೋಡ್ರಿ. ಪೀತಾಂಬರ್ ಅಂದ್ರಾಗ ಭಾಳ ತುಟ್ಟಿವ್ರಿ ಅವು. ಅದನ್ನ ಉಟ್ಕೊಳ್ಳೋರು ಭಾಳ ಏನಿರ್ಬೇಕ್ರಿ, ಶ್ರೀಮಂತರಿರ್ಬೇಕು. ಅದು ಹೋಗಿ ಎಲ್ಲ ತಗೊಂಬಂದ್ಲಂತ. ಧನ್ಯ ಭೀಮವ್ವಾನಿ, ನನ್ನ ಪರೀಕ್ಷೆ ಒಳಗೆ ನೀನೇನಾದಿ, ಪಾಸ್ ಆದಿ, ನೀ ಭವಬಂಧನದಿಂದ ಪಾರಾಗತಿ ಅಂತ ಆ ದಿವ್ಯ ಮಂತ್ರವನ್ನು, ಅಹಂ ಬ್ರಹ್ಮಾಸ್ಮಿ ಮಂತ್ರವನ್ನು, ತತ್ವಮಸಿ ಮಹಾವಾಕ್ಯದ ಮಂತ್ರವನ್ನು ತಿಳಿಸಿಕೊಟ್ರಂತ. ಅದನ್ನು ತಿಳ್ಕೊಂಡ ಜ್ಞಾನ ಸಮಾಧಿನ ಹೊಂದಿಬಿಟ್ಲಂತ ಭೀಮವ್ವ. ಇಷ್ಟೆಲ್ಲ ಉಪದೇಶ ಪಡ್ಕೊಂಡು ಅದನ್ನೆಲ್ಲ ಆನಂದ ಅನುಭವಿಸಿ ಮನೆಗೆ ಹೋಗ್ತಾಡ್ರಿ. ಒಬ್ಬ ಬಂದಂತ ಮನೆಗೆ, ಭೀಮವ್ವ ಒಂದು ಕೆಲಸ ಐತಿ ನಿನ್ನಂತಕ್ಕಂತ. ಏನಪ್ಪ ಅಂತ ಕೇಳಿ, ಆ ಪೀತಾಂಬರ ಕೊಡು ಅಲ್ಲಂ ಪ್ರಭು ಇವ್ರದ್ದು ಏನು ನಡೆದೈತಿ ನಾಟಕ ಇದನ್ನ ಮಾಯಿ ಆಟ ನಡೆದೈತಿ.
ಮಾಯಿಗೆ ಸೀರೆ ಬೇಕಾಗೈತಿ. ಹ್ಞೂ ಅಂದ್ರೆ ನಿಂದು ಸೀರೆ ಚಲೋ ಐತಿ, ಅಲ್ಲಮ್ಮನ ಮತ್ತು ಮಾಯ ಮಾಡಿಸ್ಬೇಕಲ್ಲ, ಅದಕ್ಕೆ ಸೀರೆ ಕೊಡೋದು. ಎಲ್ಲಿಯಪ್ಪ ನಾ ಎಲ್ಲಿ ಸೀರೆ ಉಟ್ಕೊಂಡಿದ್ನಿ ಅಂತ ಆಯ್ಕೆಂತ ವಿಚಾರ ಮಾಡಿ ನೋಡಿದ್ರು ಊರಾನ ಮಂದಿ ಎಲ್ಲ ನಿನ್ನೆ ಭೀಮವ್ವ ಎಂಥ ಪೀತಾಂಬರ್ ಉಟ್ಕೊಂಡು ಬಂದಿದ್ದು ಊರಾಗ ಸುದ್ದಿರಿ. ಆಕಿ ಹೋಗಿ ಕೇಳ್ತಾಳ, ನಾ ಎಲ್ಲಿ ಬಾಟ್ಲೆ ಹೋಗಿ ನಾನು ಅಂತ ಆಕಿ ಹಿಂಗ್ಯಾಕೆ ಆತ್ಯಪ್ಪ ಅಂತ ಕೇಳಿಳಂತಾರೆ. ಯಾರನ್ನ? ನಾಗಲಿಂಗನ. ಅಲ್ಲ ಬೇ, ನನ್ನ ಮ್ಯಾಗ ನೀ ಎಲ್ಲ ಶರಣಾಗತಿ ಆಗಿ ಹಾಕಿ ಅಂದ ಮ್ಯಾಗ, ನನ್ನ ಮ್ಯಾಗ ನೀ ಪೂರ್ಣ ನಂಬಿಕೆ ಇಟ್ಟಿ ಅಂದ ಮ್ಯಾಗ ನಿನ್ನ ರಕ್ಷಣೆ ಮಾಡೋದು ಯಾರ ಕೆಲಸ ಆಕತಿ? ನಂದು ಕೆಲಸ ಆಕತಿ. ಅದಕ್ಕೆ ನಾನು ನಿನಗೆ ಅಕ್ಷಯ ಪೀತಾಂಬರವನ್ನ ಅದು ನಿನಗೆ ಕರುಣಿಸಿ ನಾನು ಅಂತ ನಾಗಲಿಂಗ ಅದು ಹೇಳಿದ್ನಂತ. ಅದಕ್ಕೆ ಹೇಳ್ತಾರ, ನಂಬು ನಂಬಲೆ ಮನವೇ ಹಂಬಲಿಸದಿರೆ ಬರಿದೆ ನಂಬಿಗೆ ಕಾರಣವು ಸಾಂಬನೊಲಿಸುವುದಕ್ಕೆ. ಸದ್ಗುರುನಾಥನನ್ನು ನಾವು ನಂಬಿದೀವಿ ಅಂತಂತಂದ್ರೆ, ನನ್ನನ್ನು ಪಾರ್ಗ ಅಣಿಸೇ ತೀರ್ತಾನನ್ನು ವಿಶ್ವಾಸ ನಮಗಿತ್ತಂದ್ರೆ, ಅವನ ತತ್ವದೊಳಗೆ ನಂಬಿಕೆ ಇಟ್ಟು ನಾವು ಸಾಧನೆ ಮಾಡಿದ್ರೆ ನಾವು ಪಾರ್ಗ ಅನ್ನೋದಂತ ಗ್ಯಾರಂಟಿನ ರೀ. ಆ ನಂಬಿಕೆ ಬರೋದ ಕಷ್ಟ ಐತಿ ನೋಡ್ರಿ. ಹಾಂ, ಸುಮ್ಮ ಬಾಯಾಗ ಅಂತೇವಿ ಅಜ್ಜ ಎಲ್ಲ ನಿಂದಂತ, ಮತ್ತು ಚಿಂತಿನ ಮಾಡ್ತಿರ್ತೀವಿ ನಾವು. ಯಾಕೆ ಮಾಡ್ತೀನಿ ಮಣ ಚಿಂತಿ, ನಿನಗೆ ಬಡ್ಕೊಂಡೈತಿ ಮಾಯದ ಭ್ರಾಂತಿ. ರೈಲ್ವೆದಾಗ ಕುಂತಿರ್ತೇವ್ರಿ, ಗಂಟು ಹೊತ್ಕೊಂಡು ತೊಡಿ ಮ್ಯಾಗ ಇಟ್ಕೊಂಡಿರ್ತೀವಿ, ಚಿಂತೆ ಮಾಡ್ತಿರ್ತೇವೆ. ಏನಂತ? ಗಂಟಿನ ಚಿಂತೆ ಮಾಡ್ತಿರ್ತೀವಿ. ಇವನ್ನ ಗಂಟು ರೈಲ್ವೆನ ಏನು ಮಾಡ್ತಿರ್ತತಿ? ಎಳ್ಕೊಂಡು ಹೋಗಿರ್ತತಿಲ್ಲ. ಇನ್ನು ಇವನ ರೈಲ್ವೆ ಗಂಟು ಎಳ್ಕೊಂಡು ಹೊಂಟಾನ. ನಮ್ದು ಹೆಂಗೈತೆ ಅಂದ್ರೆ ನಾಯಿ ಬಿಡು, ಚಕ್ಕಡಿ ಬುಡಕಿ ನಾಯಿ. ಅವು ದನಗಳು ತೀರ್ಲಿಲ್ಲಂತ್ರಿ, ಚರಗ ಚೆಲ್ಲಾಕ್ ಹೋಗಿದ್ರಂತ, ಬಂಡಿ ಹುಡ್ಕೊಂಡು ವರ್ಷಕ್ಕೊಮ್ಮೊಕ್ಕರ. ಅವು ದೂರ 2-3 ಕಿಲೋಮೀಟ್ರ್ ಬಿಸಿಲಾಗ್ರಿ ಎಳ್ಕೊಂಡು ಹೋಗಿ ಗಿಡದ ಬಿಡಕ್ಕೆ ಕುಂತ ಆರಾಮ್ ಮೇವು ಮೇಯ್ಕೊಂತ ತಿನ್ಕೊಂತ ಕುಂತು ಅಂತಾವು ದನಗಳು. ಅದ್ರ ಮುಂದೆ ಇದು ನಾಯಿ ತೇಕೊಂತ ಕುಂತಂತ. ಎದ್ರ ಮುಂದೆ? ಯಾವಗಳ ಮುಂದೆ? ಆ ಎತ್ಗಳ ಮುಂದೆ. ಹಿಂಗ್ಯಾಕೆ ತೇಕಾಕತ್ತಿ ಅಂತ ಕೇಳಿದ್ವಂತ್ರಿ ಅವು ಎತ್ಗಳು. ಮಾರಾಯ ಏನು ಕೇಳ್ತೀರಿ, ಚಾಟ್ ಬಿಸಿಲಾಗ ಚಕ್ಕಡಿ ಎಳ್ಕೊಂಬರ್ಬೇಕಲ್ಲ ಅಂತ ಯಾವ ನಾಯಿ ಅವೊಂದು ಅಂತ ಎಳ್ಕೊಂಬಂದವ್ರು ನಾವು ನಮಗ ತೇಕತ್ತಿಲ್ಲ, ಬುಡಕ್ಕೆ ನೆಳ್ಳಾಗ ಬಂದು ಚಕ್ಕಡಿ ಬುಡಕ ನಿನಗೆ ತೇಕ್ ಹತ್ತಿ. ಅವಕ್ಕೆ ಯಾಕೆ ತೇಕ್ ಹತ್ತಲಿಲ್ಲ, ಅದಕ್ಕೆ ಯಾಕೆ ತೇಕ್ ಹತ್ತಿರಿ? ನಾಯಿಗೆ ನಾ ಎಳೆಯಾಕತ್ತಾವ ನಾನು ಅಂತದ ಮನಸ್ಸಿನಾಗ ತಿಳ್ಕೊಂಡಿದ್ದಕ್ಕೆ ತೇಕ್ ಹತ್ತಿರಿ. ಇವು ಎಳದ್ರು ನಾ ಎಳೆಯಾವಲ್ಲ ಅಂತದವ, ಆರಾಮ್ ಮೇವು ತಿನ್ಕೊಂತ ಕುಂತಾವ. ತೇಕ್ ಯಾವಾಗ ಹತ್ತದ ನಮಗ? ನಾ ಮಾಡಾವ ನಾ ಉಣ್ಣಾವ ಅಂದ್ರೆ ನಮಗೆ ತೇಕ್ ರೀ. ನಾ ಮಾಡಾವಲ್ಲ ನಾ ಉಣ್ಣಾವಲ್ಲ ಅಂತ ತಿಳ್ಕೊಂಡು ಎಷ್ಟು ಮಾಡಿದ್ರು ನಮಗೆ ಏನಾಗೋದಿಲ್ಲ, ಪಾಪ ದುಃಖ ಅಂತಕ್ಕಂಥದ್ದು ಆಗೋದಿಲ್ಲ. ಇದನ್ನು ನಮಗೆ ಯಾರು ತಿಳಿಸ್ಕೊಡ್ತಾರ ಅಂದ್ರೆ, ಯಾರು ತಿಳಿಸ್ಕೊಡ್ತಾರ್ರಿ? ಮಹಾತ್ಮರು. ಅದಕ್ಕೆ ಭೀಮವ್ವ ನಾ ಎಲ್ಲ ಅವನ ಮ್ಯಾಗ ಹಾಕಿನಿ ಅಂದ್ರೆ ಅವನ ನಾನು ನೋಡ್ಕೊಂತಾನಂತ ಏನು ಮಾಡಿಬಿಟ್ಲ? ಹಾಕಿಬಿಟ್ರಿ. ಆವಾಗ ಗುರು ಕೃಪಾಕಿಗೆ ಏನಾಯ್ತು? ಪ್ರಾಪ್ತಿ ಆತು. ಅದಕ್ಕೆ ಇಲ್ಲಿ ಶಿವಾನಂದಜಿ ಅವ್ರು ಹೇಳ್ತಾರ, ನಾಗಲಿಂಗಪ್ಪನವರು ಮಂದಿಗೆ ಕಲ್ಲು ಒಗೆಯುವುದನ್ನು ಮಾಡುತ್ತಿದ್ದರು. ಕಲ್ಲು ಒಗಿತಿದ್ರು ಅವರು. ಅದನ್ನು ಸಹಿಸಿಕೊಂಡು ಯಾವಿರ್ತಾನ, ಯಪ್ಪ ನಿನ್ನ ಪ್ರವಚನ ಕೇಳ್ಬೇಕಂದ್ ನಂಗೆ ಕೇಳ್ತಿ, ನಾನು ಪ್ರವಚನ ಕೇಳ್ತಿ ಬಾಲಿ ನಿನಗಂದವ್ರ ಕಲ್ಲು ಒಗದ ಬಿಡವ್ರಿ. ಒಂದು ಅವು ದಿಕ್ಕೆಟ್ಟು ಓಡಿ ಬರ್ಬೇಕು. ಯಾವ ಬಂದಂತ ದೀಕ್ಷಾ ಕೊಡ್ಯಪ್ಪ ಅನ್ನೋದು, ಬಾಂಗಾರ ಕೊಡ್ತೀನಿ ಬಾಯಿಲೆ. ಅವು ಸಣ್ಣ ಹುಡುಗರು ಏಕ ತೆಂಗಿ ತೊಗೊಂಡ್ಮಾಡಿದ್ರು, ತಿನ್ನಿದ ನನಗೆ ಚೀ ಅನ್ನಂತ. ನಡಿ ನಡಿ ನಿನಗೆ ದೀಕ್ಷಾ ಪಡ್ಕೊಳಕ್ಕಾದ್ರೆ ಇಲ್ಲಿ ಹೋಗಿ ನೀನು. ಮುಂದೆ ಮತ್ತೊಬ್ಬನ್ನಂತ ದೀಕ್ಷಾ ಕೊಡ್ಯಪ್ಪ 10 ಬಡಿನಿ ಅಂದ್ರಂತ. ಹಚ್ಚಿಂದಂತ ಬುಡು ಕುರಿ ಹಚ್ಚಿಬಿಟ್ರಂತ. ನೋಡು ಹುಲ್ಲಿನ ಕ್ಯಾಂಡಿ ಇತ್ತಂತ್ರಿ, ಅದ್ರ ಮ್ಯಾಗ ಹತ್ತಂದ್ರ ಬುಡು ಕುರಿ ಹಚ್ಚಿ ಅಲ್ಲಿ ನಿಂದ್ರಾಕತ್ರಿ. ಒಬ್ಬ ಮಾತ್ರ ನನಗೆ ದೀಕ್ಷಾ ಕೊಡಂಗ ಬಾ ಹಂಗಾರಂತ, ಬೆಣ್ಣಿ ಹಾಳ ದಾಟಿ ಬಾ ಕೊಡ್ತೀನಿ ನಿನಗಂದ್ರಂತ. ಸತ್ಯ ಅಂದ್ರ ಅನ್ನಂತ, ಅಲ್ಲೇ ಕುಂದ್ರನಿ ಅಂದ್ರ ನಾಗಲಿಂಗ. ಅಂದ್ರೆ ಜೀವದ ಪರಿವೆಯನ್ನ, ತನು ಮನ ದನಗಳನ್ನ ನಾವು ಯಾವಾಗ ಗುರುವಿಗೆ ಅರ್ಪಿಸ್ತೇವ್ರಿ ಅವಾಗ ಇದು ತಿಳಿತೈತಿ. ಈಗ ನೋಡ್ರಿ ಉದಾಹರಣೆ, ನಾವೀಗ ಬಂದೇವಿ ಪ್ರವಚನ ಕೇಳಕ್ಕೆ ಬಂದೇವಿ, ತನುವಿನ ಆಸೆ ಇಟ್ಕೊಂಡು ಬಂದೇವಿ, ತನುವಿನ ಆಸೆ ಬಿಟ್ಟು ಬಂದೇವ್ರಿ ಪ್ರವಚನಕ್ಕೆ. ತನುವಿನ ಆಸೆ ಇಟ್ಕೊಂಡ ಬಂದೇವಿ, ಮತ್ತೆ ಎಲ್ಲಿ ಅರ್ಪಿಸಿದ್ವಿ? ಮನದಾಗ ಆಸೆ ತುಂಬಿಕೊಂಡ ಬಂದೇವಿ, ಎಲ್ಲಿ ಅರ್ಪಿಸಿದೀವಿ? ಏನೂ ಇಲ್ಲ, ಏನು ಬಿಟ್ಟಿಲ್ಲ, ಬಿಡಾಕ್ ಬಂದೇವಿ.
ಹಿಡ್ಕೊಂಡ ಬಂದೇವಿ. ಎಲ್ಲ ಏನು ಮಾಡೇವಿ? ಹಿಡ್ಕೊಂಡ ಬಂದೇವಿ. ನಾವೇನು ತಿಳ್ಕೊಂಡೇವಿ? ನಾಗ್ಲಿಂಗ ಅದು ಕಲ್ಲುಗಿತ್ತಿದ್ನಲ್ಲ ಅವನಂತಕ್ಕೆ ಹೋಗ್ಬೇಕಂತ ಅಲ್ಲದ. ಗುರುವಿಗೆ ತನು ಮನ ದನಗಳನ್ನು ಅರ್ಪಿಸೋದಂದ್ರೆ ಏನಂದ್ರೆ ಅವ್ರು ಹೇಳಿರ್ತಕ್ಕಂಥ ಉಪದೇಶವನ್ನು ಚೆನ್ನಾಗಿ ತಿಳ್ಕೊಂಡು ತನುವಿನ ಆಸೆ ಬಿಡುದ್ರಿ, ಮನಸ್ಸಿನೊಳಗಿರ್ತಕ್ಕಂಥ ಆಸೆ ಬಿಡೋದು. ಇದು ನಾನು, ಇದು ನಂದು ಸಂಪತ್ತು ಅನ್ನೋದ್ರ ಅದರ ಆಸೆ ಬಿಟ್ಟುಬಿಟ್ರೆ ತನು ಮನ ದನಗಳನ್ನು ಗುರುವಿಗೆ ಅರ್ಪಿಸಿದಂಗೆ ರೀ. ಅದು ಹೋಗಿ ನಾವು ಅವ್ರ ಹಂತೆ ಕುಂತಾಗನ ಅರ್ಪಿಸಿದಂಗೆ ಅಲ್ಲದ. ಗುರುಗಳು ಅವ್ರು ಎಲ್ಲೇ ಇರಲಿ, ಅವ್ರಿಗೆ ನಿನಗೆ ಸಂಪರ್ಕ ಇಲ್ಲದೇ ಇರಲಿ, ಆದ್ರೆ ಅವ್ರು ಹೇಳಿದ ಉಪದೇಶ ನೀನು ಅನುಸರಣೆ ಮಾಡ್ತಿದ್ದಿ ಅಂತಂದ್ರೆ, ನಿನ್ನ ಜೀವನದೊಳಗೆ ಅಳವಡಿಸ್ಕೊಂತಿದ್ದಿ ಅಂತಂದ್ರೆ ನೀನ ಅವ್ರ ಶಿಷ್ಯ ಅಂತ. ಆತ್ಮಾನಂದಜ್ಜ ಅವ್ರು ಹೇಳ್ತಿದ್ರಂತ, ಯಾರು ನನ್ನ ಅಂತ್ಯಕ್ಕದಾರ, ನನ್ನ ಸ್ನಾನ ಮಾಡಿಸ್ತಾರೆ, ನನ್ನ ಊಟ ಮಾಡಿಸ್ತಾರೆ, ನಾ ಹೇಳಿದ ಒಟ್ಟ ಕೇಳೋದಿಲ್ಲ, ಅವ್ರು ನನ್ನ ಶಿಷ್ಯರಲ್ಲ ಅಂತ ಹೇಳ್ತಿದ್ರಂತ ಆತ್ಮಾನಂದಜ್ಜ ಅವರು. ಎಲ್ಲ ಮಾಡ್ತಾನವ, ಅವ್ರನ್ನ ಸ್ನಾನ ಮಾಡಿಸ್ತಾನ, ಊಟ ಮಾಡಿಸ್ತಾನ, ಅವ್ರ ಸೇವಾ ಮಾಡ್ತಾನ, ಅವ್ರ ಪ್ರವಚನ ಕೇಳೋದಿಲ್ಲ ಅಂದ್ರೆ, ತಿಳ್ಕೊಳ್ಳೋದೇ ಇಲ್ಲ ಅಂದ್ರೆ ಅವ ನನ್ನ ಶಿಷ್ಯನ ಅಲ್ಲ, ನನಗೆ ಅವ ಭೇಟಿಯಾಗಿಲ್ಲ ಅಂತ ಹೇಳ್ತಿದ್ರಂತ ಆತ್ಮಾನಂದಜ್ಜಿ ಅವರು. ಮತ್ತು ಯಾವ ನನಗೆ ಗೊತ್ತಿಲ್ಲ, ಭೇಟಿಯಾಗಿಲ್ಲ, ನಾ ಹೇಳಿರ್ತಕ್ಕಂಥ ಉಪದೇಶ ಗ್ರಂಥದೊಳಗೆ ಹೇಳಿರ್ತಕ್ಕಂಥ ವಿಚಾರಗಳನ್ನು ಎಲ್ಲೋ ಒಂದು ಊರೊಳಗೆ ಎಲ್ಲೋ ಒಂದು ಜಗದಾಗ ಕೂತು ಚಿಂತನೆ ಮಾಡ್ತಾನೆ, ಅದನ್ನು ತನ್ನ ಜೀವನದೊಳಗೆ ಅಳವಡಿಸಿಕೊಂಡಾನ ಅಂತಂದ್ರೆ ಅವನ ನನ್ನ ಶಿಷ್ಯ, ಅವನ ನನಗೆ ಭೇಟಿ ಆದವ ಅಂತ ಹೇಳ್ತಿದ್ರು. ಹಂಗಾರೆ ಈಗ ಶಿವಾನಂದಜ್ಜಿ ಅವ್ರು ಇಲ್ಲ, ಅವ್ರು ಬರೆದಿರ್ತಕ್ಕಂಥ, ಅವ್ರು ಹೇಳಿರ್ತಕ್ಕಂಥ ಬೋಧ ಐತಿ, ಅದನ್ನು ನಾವು ಚೆನ್ನಾಗಿ ಮನನ ಮಾಡಿ ತಿಳ್ಕೊಂಡು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ವಿ ಅಂದ್ರೆ ನಾವು ಯಾರು ಶಿಷ್ಯರಾದ್ವಿ? ಯಾರು ಶಿಷ್ಯರಾದೀವ್ರಿ? ಸಿದ್ಧಾರೂಢರು ಶಿವಾನಂದರು ಶಿಷ್ಯರಾದ್ವಿಲ್ಲ. ಸಿದ್ಧಾರೂಢರ ತತ್ವವನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ವಿ ಅಂದ್ರೆ ಸಿದ್ಧಾರೂಢರ ಶಿಷ್ಯರಾದ್ವಿ. ಮತ್ತು ನಮಗೆ ಅವ್ರು ಭೇಟಿ ಆಗಿಲ್ಲಲ್ರಿ. ಭೇಟಿ ಅದಕ್ಕೆ ಆಗ್ಬೇಕು. ಇಲ್ಲಿ ಭೇಟಿ ಆದ್ರೆ ಇಲ್ಲ. ಮಹಾತ್ಮರು ಎದರಾಗಿರ್ತಾರೆ? ಜ್ಞಾನದೊಳಗಿರ್ತಾರ್ರಿ, ದೇಹದಿಂದ ಇರೋದಿಲ್ಲ ಅವರು. ಶರೀರವಾಣಿ ಅದು, ಶರೀರ ಶಕ್ತಿ ಇರೋದು, ರೂಪರಹಿತವಾಗಿರ್ತಕ್ಕಂಥದ್ದು, ನಾಮರಹಿತವಾಗಿರ್ತಕ್ಕಂಥದ್ದು, ಕ್ರಿಯಾರಹಿತವಾಗಿರ್ತಕ್ಕಂಥದ್ದು. ಗುರುವಿನ ಗುರು ಅಂದ್ರೆ ಯಾರ್ರಿ? ಗು ಅಂದ್ರೆ ಅಜ್ಞಾನ, ರು ಅಂದ್ರೆ ಬೆಳಕು. ಯಾವುದು ಕತ್ತಲೆಯನ್ನು ತೆಗೆದು ಬೆಳಕನ್ನು ಉಂಟು ಮಾಡ್ತದ ಗುರು. ಗುರುವಿನ ಉಪದೇಶ ನಮ್ಮಲ್ಲಿರ್ತಕ್ಕಂಥ ಕತ್ತಲೆ ತೆಗಿತತಿ, ನಮ್ಮಲ್ಲಿ ಜ್ಞಾನ ಉತ್ಪನ್ನ ಮಾಡ್ತತಿ ಅಂತಂದ್ರೆ ಆ ಜ್ಞಾನ ಗುರು ಅಲ್ಲನ? ಆ ಉಪದೇಶದ ತತ್ವ ಶಕ್ತಿ ಗುರು ಅಲ್ಲನ? ಹೌದು ಇಲ್ರಿ? ಅದಕ್ಕಾದ್ರೆ ಚೆನ್ನಾಗಿ ನಾವೇನು ಮಾಡ್ಬೇಕು? ಕೇಳ್ಬೇಕು. ನೀವು ಹೆಂಗೆ ಕೇಳ್ಬೇಕು ಪ್ರವಚನ? ಗುರು ಹೇಳಾಕತ್ತಾನಂತ ಕೇಳ್ತೀರಿ ನೀವು. ನಾ ಹೇಳಾಕತ್ತೇನಂತ ಕೇಳ್ತೀರಿ ನೀವು. ಶಿವಾನಂದ್ರ ಕುಂತ ಹೇಳಾಕತ್ತಾರಂತ ಕೇಳ್ಬೇಕು ನೀವು ಪ್ರವಚನ. ಮತ್ತು ನಾ ಯಾರ್ದು ಹೇಳ್ತಿರ್ತೇನೆ? ನಂದು ಹೇಳ್ತೇನೆ ಪಂಚಾಂಗ. ಯಾರ್ದು ಹೇಳ್ತೀನಿ? ಶಿವಾನಂದ್ರದ. ಶಿವಾನಂದ್ರದ ಕೇಳಾಕತ್ತೇನೆ ನಾನಂತ ಕುಂತ ಕೇಳ್ಬೇಕ. ಅಜ್ಜನ ಬಂದಾನೀಗ ಹೇಳ್ದ, 2ನೇ ಅವತಾರ ಆಗೈತೆ ಅಂತ ಕುಂತ ಹೇಳಾಕತ್ತಾನ ಅಂತ ನೀವು ತಿಳ್ಕೊಂಡ್ರಿ ಅಂತಂತಂದ್ರೆ ಅದು ನಿಮ್ಮ ಮನಸ್ಸಿನ ಮ್ಯಾಗ ಏನಕತಿ ಪರಿಣಾಮ ಆಗ್ತದೆ. ತನುಭಾವ, ಮನಭಾವ, ಧನದ ಭಾವಗಳೇನಕ್ಕವ, ಆಶೆಗಳೇನಕ್ಕವ ಕ್ರಮೇಣ ಕಡಿಮೆ ಆಕೋತ ಹೋಗ್ತದೆ. ಮನುಷ್ಯನಿಗೆ ಒಮ್ಮಿಗ್ಲೇ ನಂಬಿಕೆ ಬರೋದಿಲ್ಲ. ಗುರು ಉಪದೇಶ ಒಳಗೆ ನಟ್ಟಂಗ ಒಳಗೆ ಉಪದೇಶದ ಪರಿಣಾಮ ಆದಂಗೆ ನಮಗೆ ಅವನಲ್ಲಿ ಪೂರ್ಣ ನಂಬಿಕೆ ಬರ್ತತ್ರಿ. ಎಲ್ಲ ನಂಬೋದಿಲ್ಲ ನಾವು ಲಗುನ, ನಂಬು ಮಂದಿ ಅಲ್ಲ ನಾವು ಲಗುನ. ಯಾಕಂತಂದ್ರೆ ಬ್ಯಾರೇದು ಭಾಳ ನಂಬಿ ಬಿಟ್ಟೇವ್ರಿ. ಏನು ನಂಬೇವಿ? ಹೊರಗಿನ ಭಾಳ ನಂಬೇವು ನಾವು, ಲೌಕಿಕ ಭಾಳ ನಂಬೇವಿ. ಗುರುಗಳನ್ನ ಯಾವಾಗ ನಂಬುದ್ರಿ? ಎಲ್ಲ ಅದ್ರಾಗ ನಂಬಿಕೆ ಕುಂತು ಬಿಟ್ಟತಿ. ಇದು ನಂಬಿಕೆ ಲಗುನ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಅದನ್ನು ಬೆಳೆಸ್ಕೋತ ಹೋಗ್ಬೇಕು ಅಂತ ಮುಂದೆ ಹೇಳ್ತಾರೆ ನೋಡ್ರಿ. ಬೆಲ್ಲದ ಸವಿ ಬೆಲ್ಲಕ್ಕೆ ಗುರುತಿಲ್ಲ, ಹೀಗೆ ಪೂರ್ಣ ಅರುಮಯವಾಗುವವನೇ ಆರೂಢನು. ಈ ಬೆಲ್ಲಕ್ಕೆ ಬೆಲ್ಲ ಹೆಂಗೈತೆ ಅಂತ ಗೊತ್ತಿರ್ತತನ್ರಿ? ಬೆಲ್ಲಿಗೆ ಬೆಲ್ಲ ಸಿಹಿ ಐತೆ ಅನ್ನೋದು ಗೊತ್ತಿರ್ತತಿ. ಬೆಲ್ಲಕ್ಕೆ ಬೆಲ್ಲ ಹುಡಿಕೊಂತವ್ರು ಬೆಲ್ಲಕ್ಕೆ ಬೆಲ್ಲ ಸಿಗತತಾನೆ? ಸಿಗ್ತತಿ? ಸಿಗುದಿಲ್ಲ. ನಾ ಹುಡುಕಾಡಕ್ಕೆ ಹತ್ತನೆ ನನಗೆ ನಾ ಸಿಗುತ್ತೆ ನಾನು ಇಲ್ಲ. ಹಂಗ ಇದು ಹೇಳ್ತಾರೆ ಶಿವಾನಂದರು, ಬೆಲ್ಲದ ಸಿಹಿ ಬೆಲ್ಲಕ್ಕೆ ಗುರುತಿಲ್ಲ, ಹೀಗೆ ಪೂರ್ಣ ಅರುಮಯವಾಗಿರುವವನೇ ಆರೂಢನು. ಅರಿಯುವ ಭಾವ, ಅರಿಯುವ ಕ್ರಿಯೆ ಮಾಡೋದಿಲ್ಲ. ಜೀವ ಭಾವ ಇದ್ರೆ ಮಾತ್ರ ಅರಿತಾನ.
ಅರಿವು ಇದ್ದು ಅರಿಯದಿದ್ದದ ಸ್ಥಿತಿನ ಪರಮಾತ್ಮ ಸ್ಥಿತಿ, ಆರೂಢ ಸ್ಥಿತಿ ರೀ. ಅರುಣ ನಾನಂತ ಕುಂತು ಬಿಡ್ತಾನ್ರಿ ಅವ. ಅರುವೇ ಬರೀ ಅರುವೆ, ಜಗದಿರವನು ನಿಂತರಿ. ಜಗದ ಭಾವಿದ್ರೆ ಅರಿತಿ, ಜಗದ ಭಾವನೆ ಇಲ್ಲ ಅಂದ್ರೆ, ದೇಹದ ಭಾವ ಇದ್ರೆ ದೇಹನ ನಾನು ಅರಿತೀನಿ ಅಂತ ಹೇಳ್ತಿ. ಜಗತ್ತು ನಿನಗೆ ನೋಡಾಕತ್ತಿದ್ದೆ ಅಂದ್ರೆ ಜಗತ್ತು ಅರಿಯಾಕತ್ತೀನಿ ಅಂತ ಹೇಳ್ತಿ. ಅರುಣ ನೀನಾಗಿ ಕುಂತೆ ಅಂದ್ರೆ ನಿನಗಣ್ಯವಾಗಿ ಏನಿಲ್ಲ, ಎಲ್ಲ ಅರುಮಯನ ಐತಿ ಅಂದೆ ಅಂದ್ರೆ ನಿನಗಣ್ಯವಾಗಿ ಏನೈತಿ? ಹಾಂ, ಏನಿಲ್ಲ. ಇಲ್ಲ, ಅಲ್ಲಿ ಅರಿಯುವ ಕ್ರಿಯೆನೇ ಇಲ್ದಂಗೆ ಆಗ್ಬಿಡ್ತೈತಿ. ಅರಿದ ಇಲ್ಲ, ಅರುಣ ನಿಂತು ಬಿಡ್ತದೆ. ಅದಕ್ಕೆ ಏನಂತಾರಂದ್ರೆ ಆರೂಢ ಸ್ಥಿತಿ ಅಂತ ಹೇಳ್ತಾರೆ. ನೋಡ್ರಿ, ಬೆಲ್ಲದ ಸವಿ ಬೆಲ್ಲಕ್ಕೆ ಗುರುತಿಲ್ಲ, ಹೀಗೆ ಪೂರ್ಣ ಅರುಮಯವಾಗಿರುವವನೇ ಆರೂಢನು. ಜ್ಞಾನಿಗೆ ಮನಸ್ಸಿದ್ದರೆ ಗುರುತಾಗುವುದು. ನೋಡ್ರಿ, ಸಾಧಕನಿಗೆ ನೋಡ್ರಿ, ಜ್ಞಾನಿಗೆ ಜ್ಞಾನ ಸಿದ್ಧನ ಗುರುತಾಗುವುದು. ಜ್ಞಾನಿಗೆ ಜ್ಞಾನಿ ಇರು ಗೊತ್ತಾಕತ್ರಿ. ಒಬ್ಬ ಜ್ಞಾನಿ ಅದಾನಂದ್ರೆ ಇನ್ನೊಬ್ಬ ಜ್ಞಾನಿ ಅದಾನ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಇನ್ನೊಬ್ಬ ಏನು ಸಾಮಾನ್ಯ ಜನರಿಗೆ ಏನು ಗೊತ್ತಾಗತ್ತೆ? ಜ್ಞಾನ ಆಗೈತಿ ಇಲ್ಲ ಅನ್ನೋದು ಏನು ಗೊತ್ತಾಗತ್ತೆ? ಅದನ್ನ ಇಲ್ಲಿ ಹೇಳ್ತಾರೆ. ಜ್ಞಾನಿಗೆ ಜ್ಞಾನ ಸಿದ್ಧನ ಗುರುತಾಗುವುದು, ಸಾಧಕನಿಗೆ ಗುರುತಾಗುವುದಿಲ್ಲ. ಸಾಧಕಗ ಗುರುತಾಗುವುದಿಲ್ಲ. ಉದಾಹರಣೆಗೆ ಬೆಂಗಳೂರಾಗ ಲಾಲ್ಬಾಗ್ ಐತೆ ಅಂತ ತಿಳ್ಕೊರಿ. ಎಲ್ಲೈತಿ ತಿಳ್ಕೊರಿ, ಯಾಕೆ ಬೆಂಗಳೂರಾಗ ಐತದು ಲಾಲ್ಬಾಗ್. ಕಬ್ಬನ್ ಪಾರ್ಕ್ ಅದು ಬೆಂಗಳೂರಾಗ ಐತಿ. ಒಬ್ಬ ಲಾಲ್ಬಾಗಕ್ಕೆ ಹೋಗಿ ಬಂದಾನ್ರಿ, ಕಬ್ಬನ್ ಪಾರ್ಕಿಗೆ ಹೋಗಿ ಬಂದಾನ. ಹೋಗಿ ಬಂದಿಂದ ಮತ್ತೊಬ್ಬ ಲಾಲ್ಬಾಗ್ ಕಬ್ಬನ್ ಪಾರ್ಕಕ್ಕೆ ಹೋಗಿ ಬಂದಿಂದ ಅವ ಲಾಲ್ಬಾಗ್ ಹಿಂಗೈತಿ, ಕಬ್ಬನ್ ಪಾರ್ಕ್ ಹಿಂಗೈತಿ ಅಂತ ಒಂದೇದು ಅವ್ನು ನೋಡಿ ಬಂದಿದ್ನಲ್ಲ, ಅವನ ಮುಂದೆ ಹೇಳಕತ್ತ. ಅವ ಹೇಳಿದ್ದಷ್ಟು ಇವ್ ಕೇಳ್ಬೇಕಂದ್ರೆ ಇವ್ ಹೇಳಿದ್ದು ಕರೆಕ್ಟ್ ಇರ್ಬೇಕ್ರಿ. ಕರೆಕ್ಟ್ ಹೇಳಿದ್ನಂದ್ರೆ ಮಾತ್ರ ಅವ ಹೌದು ನೀ ಹೋಗಿ ಬಂದಿ ಅಂತ. ನಾವು ಅಕಸ್ಮಾತ್ ಅವ ಹೋಗಿ ಬಂದಿದ್ರು ತಗುಲು ಹೇಳಿದ್ನಂದ್ರೆ ಅವನು ಹೋಗೇ ಇಲ್ಲಿ, ನೀ ಹೇಳೋದ್ರ ಮ್ಯಾಗ ಗೊತ್ತಾಗತ್ತಿ ನೀ ಹೋಗಿಯೋ ಏನು ಇಲ್ಲೋ ಅನ್ನೋದು. ಹೌದಿಲ್ರಿ? ಕಬ್ಬಣ ಪಾರ್ಕ್ ಹೆಂಗೈತಿ ಅನ್ನೋದನ್ನ ನೋಡಿ ಬಂದಾನ ಅನ್ನೋದು ಅವನು ಗುರ್ತು ಹಚ್ಚಬೇಕಾದ್ರೆ ಇವು ಮೊದಲು ಅದನ್ನ ನೋಡಿ ಬಂದಿರ್ಬೇಕು. ಲಾಲ್ಬಾಗ್ ನೋಡಿ ಬಂದಾಗ ಹೇಳಾಕತ್ತಾನಲ್ಲ, ಅವ್ನು ಹೇಳೋದು ಕರೆಕ್ಟ್ ಐತಿ ಇಲ್ಲ ಅನ್ನೋದು ನಾವು ಜಡ್ಜ್ಮೆಂಟ್ ಮಾಡ್ಬೇಕಾದ್ರೆ ನಾವು ಹೋಗಿ ನೋಡಿ ಬಂದಿರ್ಬೇಕು. ಕಬ್ಬಣ ಪಾರ್ಕ್ ಲಾಲ್ಬಾಗ್ ನಾವು ನೋಡಿ ಬಂದಿರ್ಬೇಕು. ಹೌದಿಲ್ರಿ? ನೋಡಿ ಬಂದ್ರೆ ಅವ್ ಕರೆಕ್ಟ್ ಹೇಳಾಕತ್ತಾನೋ ತಪ್ಪು ಹೇಳಾಕತ್ತಾನೋ ಗೊತ್ತಾಗತ್ತಿಲ್ಲ. ಹಂಗೆ ಜ್ಞಾನಿ ಇಂಥ ಜ್ಞಾನ ಸ್ಥಿತಿ ಹೊಂದ್ಯಾನಂತ ನಾವು ಹೇಳಬೇಕಾದ್ರೆ ಆ ಜ್ಞಾನ ಸ್ಥಿತಿಯನ್ನು ನಾವು ಏನು ಮಾಡಿರ್ಬೇಕು? ಹೊಂದಿರ್ಬೇಕ. ಹೊಂದಿದ್ರೆ ಮಾತ್ರ ಗೊತ್ತಾಗತ್ತೆ. ರತ್ನಾಕರ ಏನು ಗೊತ್ತಾಗತ್ತೆ? ಏನು ಗೊತ್ತಾಗತ್ರಿ? ನಿದ್ದೆ. ಅಂದ್ರೆ ನಾವು ಆ ಸ್ಥಿತಿ ಹೊಂದಬೇಕು. ಅಂದಾಗ ಜ್ಞಾನಿ ಆ ಸ್ಥಿತಿ ಹೊಂದ್ಯಾನೋ ಇಲ್ಲೋ ಅನ್ನೋದು ನಾವು ಜ್ಞಾನಿ ಆಗ್ಬೇಕ್ರಿ. ಸಾಧಕಿದ್ದವ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಜ್ಞಾನಿಗೆ ಜ್ಞಾನ ಸಿದ್ಧನ ಗುರುತಾಗುವುದು, ಸಾಧಕನಿಗೆ ಗುರುತಾಗುವುದಿಲ್ಲ. ಮುಂದೆ ಹೇಳ್ತಾರೆ ನೋಡ್ರಿ, ಜೀವನ್ಮುಕ್ತನು ಅನ್ಯರಿಗೆ ಸುಖವಾಗಲೆಂದು ಎಷ್ಟು ತ್ರಾಸು ಕೊಟ್ಟರು ಬೈದರು ಉತ್ತಮವೇ. ಬ್ರಹ್ಮಜ್ಞಾನಿ ಜಗದ ಕಲ್ಯಾಣಕ್ಕಾಗಿ ಯಾರಿಗೆ ಎಷ್ಟೇ ತ್ರಾಸು ಕೊಡ್ಲಿ ಅವ ಅವ್ರ ಕಲ್ಯಾಣಕ್ಕೆ ತ್ರಾಸು ಕೊಡ್ತಿರ್ತಾನೆ ಹೊರತಾಗಿ ತನ್ನ ಸ್ವಾರ್ಥತನದಿಂದ ತ್ರಾಸು ಕೊಡ್ತಿರೋದಿಲ್ಲ. ಅವ ಎಷ್ಟು ನಮಗೆ ತ್ರಾಸು ಕೊಡ್ತಾನ್ರಿ ಅಷ್ಟು ಒಳ್ಳೇದ ಆಗ್ತದೆ. ನನಗೆಲ್ಲ ಇಷ್ಟು ಹೇಳೋ ಶಕ್ತಿ ನನ್ನಿಂದ ಅಲ್ಲಿದು ಬಂದಿದ್ದು. ನನ್ನ ಬಡ್ದಾರ ಅವ್ರು ನಮ್ಮ ಗುರುಗಳು ಭಾಳ ಡುಗ್ದಾಗ ಹಾಕೋದು. ಹಿಡ್ಡಿಯವರು ಡುಗ್ದಾಗ ಗುದ್ದವ್ರು. ಅವ್ರು ಎಷ್ಟು ಗುದ್ದುತ್ತಾರ ನೋಡಿ, ಬಡಿತಾರ ನೋಡು, ಅಷ್ಟು ನಮಗೇನಕತಿ ಒಳ್ಳೇದಾಕತಿ. ಮಹಾತ್ಮರ ಕೈಲೇ ಬಡಿಸ್ಕೋಬೇಕ್ರಿ, ಕ್ಯಾತ ಮಂದಿ ಕೈಲೇ ಬಿಡಿಸ್ಕೋಬಾರ್ದು. ಮಹಾತ್ಮರ ಕೈಲೇ ಬಡಿಸ್ಕೊಂಡ್ರೆ ಶರೀರ ಪಾವನ, ಮಹಾತ್ಮರ ಕೈಲೇ ಬೇಯಿಸ್ಕೊಂಡ್ರೆ ಮನಸ್ಸು ಪಾವನ. ಅವ ಏನು ನಮ್ಮ ಮ್ಯಾಗ ಪ್ರಯೋಗ ಮಾಡ್ತಾನೆ ಅದೆಲ್ಲ ಕಲ್ಯಾಣ ಮೈನಾಕತಿ. ಅವರು ಪ್ರಯೋಗ ಮಾಡಿದ್ದ ಕಲ್ಯಾಣ ಇರುವುದೇ ಇಲ್ಲ. ಅವ್ರು ಏನು ಮಾಡಿದ್ರು ಕಲ್ಯಾಣ ಕೆಲಸನ ಮಾಡ್ತಾರೆ ಹೊರತಾಗಿ ಮಹಾತ್ಮರಂತೆಕ ಆ ಕಲ್ಯಾಣ ಭಾವ ಬರಾಕ ಸಾಧ್ಯನೇ ಇಲ್ಲ. ನಾಗಲಿಂಗ ಅದು ಕಲ್ಲು ಒಗಿತಿದ್ನ ಅಂದ್ರೆ ಅದು ಕೆಟ್ಟಕ್ಕಲ್ಲ, ಅದು ನಮ್ಮ ಒಳ್ಳೇದಕ್ಕೆ ಅಂತ. ಏನ ಮಾಡಲಿ ಅವ್ರ ಉದ್ದೇಶ ಏನಿರ್ತತಿ. ಈಗ ನೋಡಿ, ನಾವೊಂದು ಏನೋ ತಪ್ಪು ಮಾಡಿದೀವಿ, ಶಿಕ್ಷೆ ಕೊಟ್ಟ, ಶಾಪ ಕೊಟ್ಟ ಅಂದ್ರೆ ಎದಕ್ಕೆ ಕೊಡ್ತಾರೆ ಶಾಪ? ಅವ ಅದನ್ನು ಫಲ ಉಂಡ ಪಶ್ಚಾತ್ತಾಪ ಈ ಮುಂದೆ ಅದನ್ನು ಇನ್ನೇ ಮಾಡಿರಬಾರ್ದು.
ಈಗ ನಮ್ಮನ್ನ ಜೈಲಿಗೆ ಹಾಕ್ತಾರೆ ಏನಾದ್ರು ತಪ್ಪು ಮಾಡಿದೀವಿ ಅಂದ್ರೆ. ಯಾಕೆ ಹಾಕ್ತಾರ್ರಿ? ಇನ್ನೇಮೆ ಅದನ್ನ ಮಾಡಬಾರ್ದು, ಆ ಶಿಕ್ಷೆ ಉಂಡಿಂದಂತ ಪಶ್ಚಾತ್ತಾಪ ಆಗಲಿ ಅಂತ ಮಾಡ್ತಾರೆ. ಮತ್ತೆ ಏನು ಮಾಡಿದ್ರು ಸುಮ್ಮ ಬಿಟ್ರೆ ಏನು ಮಾಡ್ತೀವಿ ನಾವು? ತಪ್ಪುಗಳನ್ನು ಮತ್ತು ತಪ್ಪಿನ ಮ್ಯಾಗ ತಪ್ಪು ಹೆಚ್ಚು ಮಾಡಕ್ಕೆ ಹತ್ತೀವಿ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಮಹಾತ್ಮರಿಗೆ ಎಷ್ಟೇ ಪೀಡೆ ಉಪದ್ರವ ತ್ರಾಸು ಕೊಟ್ಟರು ಅದು ನಮ್ಮ ಕಲ್ಯಾಣಕ್ಕೆ ಇರ್ತೈತಿ, ಅದನ್ನು ನಾವು ಸಹಿಸ್ಕೋಬೇಕು ಅಂತ ಹೇಳ್ತಾರೆ. ನೋಡ್ರಿ, ಜೀವನ್ಮುಕ್ತರು ಅನ್ಯರಿಗೆ ಸುಖವಾಗಲೆಂದು ಎಷ್ಟು ತ್ರಾಸು ಕೊಟ್ಟರು ಬೈದರು ಉತ್ತಮವೇ. ಮುಂದೆ ಹೇಳ್ತಾರ, ಗರ್ಗದ ಮಡಿವಾಳಪ್ಪನವರಲ್ಲಿಗೆ ಒಬ್ಬ ಕಾಶಿ ಪಂಡಿತನು ಹೌದು ಆದದ್ದು ಅಲ್ಲ, ಅಲ್ಲವಾದದ್ದು ಹೌದು ಎಂದು ಸಿದ್ಧ ಮಾಡುತ್ತೇನೆಂದು ಬಂದಿದ್ದನು. ಆಗ ಮಡಿವಾಳಪ್ಪನವರು ಅವನಿಗೆ, ನಿಮ್ಮ ತಂದೆಗೆ ನೀನು ಹುಟ್ಟಿರುವೆ ಎಂದು ನಾನು ಸಿದ್ಧ ಮಾಡುತ್ತೇನೆ, ಇಲ್ಲವೆಂದು ನೀನು ಸಿದ್ಧ ಮಾಡು ಎಂದರು. ಅವನಿಗೆ ಅವಮಾನವಾಗಿ ದುಃಖಿಸುತ್ತಾ ಹೋದನು. ಏನ ಗರ್ಗದ ಮಡಿವಾಳಪ್ಪನವ್ರ ದಿವ್ಯ ಜ್ಞಾನಿಗಳಂತ ಮಹಾತ್ಮರಂತ ನಾನು ನೋಡೇನು ಭಾಳ ಮಂದಿನ, ಇವತ್ತು ನಾ ಪರೀಕ್ಷೆ ಮಾಡೇ ಬಿಡ್ತೀನಿ ಅಂತ ಒಬ್ಬ ಪಂಡಿತ್ರಿ ಈ ವಿಷಯದ ಪಾಂಡಿತ್ಯ ಪಡೆದಿರ್ತಾರಲ್ರಿ, ಅಹಂ ಬಂದು ಬಿಟ್ಟಿರ್ತೈತ್ರಿ, ವಿದ್ಯಾಮದ ಅಂತಾರ. ವಿದ್ಯಾಮದ ಬಂದು ಬಿಟ್ಟಿತ್ರಿ ಅವ ಒಬ್ಬ ಪಂಡಿತ್ಗೆ, ಕಾಶಿ ಪಂಡಿತ್ರಿ ಅವ. ಹೋದವ ಎಲ್ಲಿಗೆ ಹೋದ? ಗರ್ಗದ ಮಡಿವಾಳಪ್ಪನವರಂತೆ ಹೋದ. ಗರ್ಗದ ಮಡಿವಾಳಪ್ಪನವರಲ್ಲಿ ಒಬ್ಬ ಕಾಶಿ ಪಂಡಿತನು ಹೋದ. ಏನಂತ ಚಾಲೆಂಜ್ ಹಾಕಿದ್ನ, ಏನಂತ ವಾದ ಮಾಡಕತ್ತ ಅಂದ್ರ, ನೋಡ್ರಿ ನೀವು ಜ್ಞಾನಿಗಳಂತ ಸುತ್ತಮುತ್ತಲೆಲ್ಲ ನಿಮ್ಮದು ಪ್ರಚಾರ ಐತೆ ಅಂತ, ನಿಮ್ಮಲ್ಲಿ ಜ್ಞಾನ ಐತೆ ಇಲ್ಲೋ ನಾ ಪರೀಕ್ಷೆ ಮಾಡಕ್ಕೆ ಬಂದೀನಿ. ಏನಂತಂದ್ರೆ ನೀವು ನನ್ನ ವಾದದೊಳಗೆ ಸೋಲಿಸಿಬಿಟ್ರೆ ನೀವು ಜ್ಞಾನಿಗಳಂತ ನಾ ತಿಳ್ಕೊಂತೀನಿ. ಬ್ಯಾಡ ಹೋಗು ಅಂದ್ರಂತವ್ರು. ಇದನ್ನ ಏನು ಮಾಡ್ತಿ ಅಂದ್ರಂತ. ಸೋತಿ ಅಂತ ಒಪ್ಕೋರಿಲ್ಲ ಅಂದಂತ್ರಿ ಅವ. ಭಾಳ ಹೇಳಿದ್ರು ತಿಳ್ಕೊಲಿಲ್ಲ. ಆತ ನಿಂದು ಏನಾರೇ ಐತಿ ಹೇಳಂದ್ರು. ಅಂದ ಕೂಡಲೇ, ನೀವು ಏನು ಹೌದು ಅಂತೀರಿ ನೋಡಿ ಅದನ್ನ ಅಲ್ಲ ಮಾಡ್ತೀನಿ ನಾನು. ನೀವು ಏನು ಹೌದು ಅಂತೀರಿ ಅದನ್ನ ಅಲ್ಲ ಮಾಡ್ತೀನಿ. ನೀವು ಏನು ಅಲ್ಲ ಅಂತೀರಿ ನಾ ಅದನ್ನ ಹೌದು ಮಾಡ್ತೀನಿ. ಬೇಕಾದ ವಿಷಯ ತಗೋರಿ ನೀವು, ಅಷ್ಟು ನಾನು ಅದರೊಳಗೆ ಪರಿಣಿತ ಆಗಿಬಿಟ್ಟಿನಿ ಅಂತ ವಿದ್ಯಾಮದದಿಂದ ಬಂದಿದ್ದಂತ. ಆವಾಗ ಗರ್ಗದ ಮಡಿವಾಳಪ್ಪನವರು, ಇಲ್ಲಪ್ಪ ನಾನು ಒಂದು ಪ್ರಶ್ನೆಗೆ ನೀನು ಪರಿಹರಿಸಿಬಿಡು, ಮುಗದ ಹೋತ, ನೀನ ದೊಡ್ಡ ಪಂಡಿತ ಅಂತ ನಾನು ತಿಳ್ಕೊತೀನಿ. ಏನಿಲ್ಲ, ನಿಮ್ಮ ಅಪ್ಪಗೆ ನೀವು ಹುಟ್ಟಿ ಅಂತ ನಾ ಹೇಳ್ತೇನೆ, ಅಲ್ಲಂತ ಸಿದ್ಧ ಮಾಡಂದ್ರು. ಹೆಂಗಾಕತ್ ಹೇಳ್ರಿ ನೋಡು. ಹಾಂ, ಇಲ್ಲ ನಮ್ಮವು ಭಾಳ ಕೆಟ್ಟದಳ, ಒಬ್ಬ ಬ್ಯಾರೆದವನ ಜೋಡಿ ಸಂಪರ್ಕ ಮಾಡಿದ್ದು, ಅದಕ್ಕೆ ನಾವು ಹುಟ್ಟೇನಿ ಅಂತ ಹೇಳ್ಬೇಕನ ಅಲ್ಲೇ? ಹಾಂ, ಏನು ಹೇಳ್ಬೇಕು ಹೇಳ್ರಿ. ಮತ್ತು ಅಷ್ಟೇ ಕೆಟ್ಟಿದ್ಲು ನಿಮ್ಮವ್ವ ಅಂತ ಮಾತು ಅದು ಚಾಲು ಆಕತ್ತದ. ಹಂಗೆ ಚಾಲು ಆಗೋದಲ್ರಿ. ತಾಯಿ ಮ್ಯಾಗ ಹೆಂಗೆ ಅಪವಾದ ಹೊರಸ್ತಾನೆ, ಮನಸ್ಸಿಗೆ ಒಂಥರ ಪಶ್ಚಾತ್ತಾಪ ಆಗಿಬಿಡ್ತಂತ. ಯಾಕರಿ ಹಿಂಗೆ ಕೇಳಿ ನಾನು ಇವ್ರನ್ನ ತಪ್ಪಾತಪ್ಪ, ನನ್ನೊಳಗೆ ವಿದ್ಯಾಮದ ಆವರಿಸ್ಕೊಂಡು ಕುಂತಿತ್ತು, ನನ್ನ ಮದವನ್ನು ಕಳೆದ್ರಿ ನೀವು, ನನ್ನನ್ನು ನಿಮ್ಮನ್ನು ಶಿಷ್ಯನನ್ನಾಗಿ ಮಾಡ್ಕೋರಿ, ತಪ್ಪಾತು ಅಂತ ನಮಸ್ಕಾರ ಮಾಡಿ ಹೋದ್ನಂತ್ರಿ. ಯಾರು? ಕಾಶಿ ಪಂಡಿತ. ಆವಾಗ ಗರ್ಗದ ಮಡಿವಾಳಪ್ಪನವ್ರು ವಿಚಾರ ಮಾಡಿದ್ರಂತ, ಇದು ಒಂದನೇ ಕಾತ್ತಿ ನಾ ಎರಡನೇ ಕಾತ್ತಿ ಆದ್ಮೇಲೆ ಅಂದ್ರಂತ್ರಿ. ಮನಸ್ಸಿನಾಗ ವಿಚಾರ ಮಾಡಿದ್ರಂತ, ನಾ ಕಾಶಿ ಒಳಗೆ, ಅವರು ಕಾಶಿ ಒಳಗೆ ದೊಡ್ಡ ಪಂಡಿತರ್ರಿ, ವಿದ್ಯಾ ಪಡ್ಕೊಂಡ್ ಬಂದಿದ್ರಂತ. ಸಂಸ್ಕೃತ ಎಲ್ಲ ಅಂಟು ಪಾಠ ಇತ್ತು, ಎಲ್ಲ ಪರಿಣಿತರಿದ್ರಂತ್ರಿ. ನಾನಷ್ಟೆಲ್ಲ ಪಾಂಡಿತ್ಯ ಕಲಿತು ಬಂದು ಪಾಪ ಅವಂಗ ನಿಮ್ಮವು ಹುಟ್ಟಿ ಅಂತ ಹೇಳ್ತೀನಿ, ಅಲ್ಲಂತ ಸಿದ್ಧ ಮಾಡಂತ ಅವನ ಮನಸ್ಸು ನೂಸಿನೆಲ್ಲ ನಾ ಇಂಥ ಬ್ರಹ್ಮಜ್ಞಾನವನ್ನು ಪಡೆದು ಎಂಥ ಕೆಟ್ಟ ಕೆಲಸ ಮಾಡಿದ್ನಿಲ್ಲ ಅಂತ ಅವ್ರಿಗೆ ಪಶ್ಚಾತ್ತಾಪ ಆತಂತ್ರಿ. ಬಿಟ್ಟು ಯಾಕೆ ಬಿಡಲಿಲ್ಲ, ಪಾಪದ ಎಷ್ಟು ಮರಿಗೆ ಹೋತಲ್ಲ. ಇನ್ನು ಮ್ಯಾಗಿಂದ ನನ್ನ ಬಾಯಿಂದ ಸಂಸ್ಕೃತ ಶಬ್ದನ ಬರೋದು ಬೇಡ, ಇನ್ನೊಬ್ಬರನ್ನ ವಾದದೊಳಗೆ ಸೋಲಿಸೋದ ಬೇಡ, ಇನ್ನು ನನ್ನ ಧ್ಯಾನದೊಳಗೆ ನಾನು ಎದ್ದು ಬಿಡುನು ಅಂತ ಆಮ್ಯಾಗಿಂದ ಸಂಸ್ಕೃತ ಬಳಕೆ ಮಾಡೋದನ್ನ, ಪಾಂಡಿತ್ಯದ ಬಳಕೆ ಮಾಡೋದ ಬಿಟ್ಟುಬಿಟ್ರಂತ್ರಿ ಗರ್ಗದ ಮಡಿವಾಳಪ್ಪನವ್ರು. ನನ್ನ ಒಳಗೂ ಬಂತಲ್ಲ ಸ್ವಲ್ಪ, ಏನು ವಿದ್ಯಾಮದ ಬಂತಲ್ಲ. ಮಹಾತ್ಮರು ತಮ್ಮನ್ನ ಒಳಗೊತ್ತು ನೋಡ್ಕೋತಾರ, ಅಜ್ಞಾನಿಗಳು ಇನ್ನೊಬ್ರದೊಳಗಿಂದ ನೋಡ್ಕೋತ ಕುಂದಿರ್ತಾರೆ. ಅದಕ್ಕೆ ಮಹಾತ್ಮರ ಲಕ್ಷಣ ಹೆಂಗಿರ್ತೈತಿ ಅಂತಂದ್ರೆ, ತಮ್ಮೊಳಗಿನ ದೋಷಗಳನ್ನು ಕಳ್ಕೊಳ್ಳೋದ್ರಲ್ಲಿ ಇರ್ತದೆ. ನಾವು ಮಹಾತ್ಮರ ಆಗ್ಬೇಕಾದ್ರೆ ಏನು ಮಾಡ್ಬೇಕು? ನಮ್ಮೊಳಗಿನ ದೋಷ ಕಳ್ಕೊಬೇಕ್ರಿ. ಇನ್ನೊಬ್ರ ದೋಷ ಕಳೆಯಕ
ಹೋಗೋದಲ್ಲ. ನಿಮ್ಮನ್ನು ಉದ್ಧಾರ ಮಾಡೋದು ನನಗೇನು ಹರ್ಕತ್ತೈತಿ? ನಮ್ಮ ಉದ್ಧಾರ ನಾವು ಮಾಡ್ಕೊಂಡ್ಬಿಟ್ರೆ ಮುಗಿದು ಹೋಗ್ತು. ನಮ್ಮನ್ನು ನೋಡಿ 4 ಮಂದಿ ತಾವ ಉದ್ಧಾರ ಆಕ್ಕಾರ. ನಿಮಗೊಂದು ಉದಾಹರಣೆ ಹೇಳ್ಬೇಕಂದ್ರೆ ನಾ ಪ್ರವಚನ ಕೇಳಿದ ಕೂಡಲೇ ಒಂದೇಗೆ ಬಿಟ್ಟಿದ್ದ ಏನಂದ್ರೆ ತುಡುಗು ಮಾಡೋದ್ರಿ. ಮೊದಲೆಲ್ಲ ಶೇಂಗಾ ಕಡ್ಲಿ ಹೊಲದಾಗಿನ ಕಿತ್ಕೊಂಡು ತಿಂತಿದ್ವಿ ರೀ ಸಣ್ಣವರಿದ್ದಾಗ. ಯಾವಾಗ ನಾವು ಪ್ರವಚನಕ್ಕೆ ಬಂದ್ವಿ, ಗುರುಗಳ ಪ್ರವಚನ ಕೇಳಿದ್ವಿ, ಇನ್ನೊಬ್ರು ಯಾರಿಲ್ಲದ ಹೊಲದಾಗ ಯಾರಿಲ್ಲದ ಮನೆಯಾಗ ಒಂದು ಹುಲ್ಲು ಕಡ್ಡಿ ತೊಗೊಂಡು ಹಲ್ಲಾಗಿ ಇಟ್ಕೊಂಡ್ರೆ 41 ದಿವಸ ಅಮಲೋಕದೊಳಗೆ ನರಕ ಐತಿ ಅಂತ ಕೇಳಿದ್ವಿ. ಬಿಟ್ಟಿವ್ರಿ ಅದು. ಇದನ್ನು ನಾ ಬಿಟ್ಟದ್ದು ನೋಡಿ ಒಂದು 10-15 ಹುಡುಗರು ಬಿಟ್ಟರು ರೀ. ಅವರು ತುಡುಗು ಮಾಡ್ತಿದ್ರು. ಅವ್ರ ಹೆಸರು ಹೇಳೋದು ಬೇಡ. ಅವರೆಲ್ಲ ಅದನ್ನ ಬಿಟ್ರಿ. ಅಂದ್ರ ನಾ ಬಿಟ್ಟದ್ದು ನೋಡಿ ಬಿಟ್ರು, ಆ ಕೃತಿ ನೋಡಿ ಬಿಟ್ರು, ಹಂಗ ಬಿಟ್ರಿ. ಬಿಟ್ಟದ್ದು ನೋಡಿದ್ರಲ್ಲ, ಅದರಿಂದ ಏನು ಪರಿಣಾಮಕತೆಯನ್ನು ತಿಳ್ಕೊಂಡ್ರಲ್ಲ, ಇದನ್ನೆಲ್ಲ ವಿಚಾರ ಮಾಡಿದ್ರಲ್ಲ. ಅದಕ್ಕೆ ನಮ್ಮ ಆಚರಣೆ ಒಳಗೆ ಬಂದ್ರೆ ನಮ್ಮನ್ನು ನೋಡಿ 4 ಮಂದಿ ಕಲಿತಾರ್ರಿ. ಸುಟ್ಟ ಸೇದುದ್ರಿ, ಅಪ್ಪಿ ಸೇದಬಾರ್ದ, ಆರೋಗ್ಯಕ್ಕೆ ಹಾನಿಕರ ಅಂದ್ರೆ ಕೇಳ್ತಾರ್ರಿ. ಮತ್ತು ನೀ ಯಾಕೆ ಜಗ್ಗಾಕತ್ತಿ ಅಂತ ಕೇಳ್ತಾರ. ಅದಕ್ಕೆ ನಾವು ಇನ್ನೊಬ್ಬರನ್ನ ಶುದ್ಧ ಮಾಡೋದಕ್ಕಿಂತ ಮೊದಲು ಏನಾಗ್ಬೇಕ್ರಿ, ನಾವೇ ಶುದ್ಧ ಆಗೋದನ್ನು ಕಲಿಬೇಕು. ಅದಕ್ಕೆ ಗರಗದ ಮಡಿವಾಳಪ್ಪನವ್ರು ಪಶ್ಚಾತ್ತಾಪ ಪಟ್ಕೊಂಡ್ರಿ. ನಾ ಯಾಕೆ ಅವನು ವಾದದೊಳಗೆ ಸೇರ್ಸಾಕ್ ಹೋದ್ನಿ, ಮತ್ತು ಅವ್ನು ವಾದದೊಳಗೆ ಸೋಲ್ಸಾಕ್ ಬಂದಿದ್ನ, ನಾನರಿ ಅದರಾಗ ಕಮ್ಮಿ ಅನ್ನೋ ತೋರ್ಸಾಕ್ ನಾನು ಅಹಂಬದಿಂತನ ಮಾಡಿದ್ನೆಲ್ಲ ನೋಡ್ರಿ. ಸೂಕ್ಷ್ಮ ವಿಚಾರ ಮಾಡ್ತಾರವ್ರು. ನಾವಾದ್ರೆ ಹಂಗೆ ಹೋಗ್ತದ ಮಗಳ, ನನ್ನ ವಾದದೊಳಗೆ ಸೋತ್ ಪಂಗಿ ಅಂದು ಹೋತ್ ನೋಡೋದು ಅಂತ ನಾವು ಅಂತೇವಿ. ಒಂದ ಮಾತಿ ಗಿರ್ಗಿಗೆ ಆಡಿಸಿಬಿಟ್ಟೆ ಅವನ್ನ. ಅದನ್ನು ಎಲ್ಲರ ಮುಂದೆ ಹೇಳ್ತೇವ್ರಿ. ತಿಂಗಳುಗಟ್ಲೆ ಒಂದು ಬಂದಿತ್ತ ವಾದದೊಳಗೆ ವೈ ಎಂದು ಹೋತು ಹಿಂಗ ಅನ್ಕೋತ ಕುಂದ್ರದ್ರಿ. ನಾವು ನಮ್ಮ ಪ್ರತಿಷ್ಠೆಯನ್ನು ನಾವು ಹೇಳ್ಕೋತ ಕುಂದ್ರದು. ಈಗ ನೋಡಿ, ಮುದುಕರ ಮುಂದೆ ಹೋಗಿ ಕುಂದ್ರಿ ನೀವು, ಅದು ಕಡ್ಡಿ ತಿನ್ರಿ ಅವ್ರ ಮುಂದೆ. ಅವ್ರು ಅಂತಾರ, ನೀನು ನಾವು ನನ್ನ ಮುಂದೆ ಅಣಕಿಸ್ತೀಯ, ವಯಸ್ಸಿನಾಗ ಹೆಂಗೆ ಕಡ್ಲಿ ತಿಂದಿದ್ನಿ ಅಂತ. ಕುಂದ್ರ ಬಾಯಿಲಿ ಹೇಳ್ತೀನಿ ಅಂತ ಹೇಳಕ್ಕೆ ಚಾಲು ಮಾಡಿಬಿಡ್ತಾನ್ರಿ ಅವ. ಅರೆ ಅದಾಗ ಹಂಗೆ ತಿಂದಿದ್ನಿ ಹೆಂಗೆ ತಿಂದಿದ್ನಿ, ನಮ್ಮ ಊಟ ನೀವೇನು ಮಾಡ್ತಿರ್ಲಿ, ನಾವು ಕಡಾಗಟ್ಟೆ ಒಗ್ಗಿ ತಿಂತಿದ್ವಿ, ಹಿಂಗ ಕೊಡ ಎತ್ತಿತ್ತಿದ್ವಿ, ನಿಮಗೆ ಬಕೆಟ್ ಎತ್ತವಾಕಾಗಂಗಿಲ್ಲ, ಚರಿಸಿ ಎತ್ತವಾಕಾಗಂಗಿಲ್ಲ, ನಾವು ಹಂಡಿಗಟ್ಟೆ ಎತ್ತುತ್ತಿದ್ವಿ ಅನ್ಕೋತ ಕೂತ್ ಬಿಡ್ತಾನ್ರಿ. ಅಂದ್ರೆ ಅವಂತ ಹಿಂದಿನ ಪ್ರತಿಷ್ಠೆ ಹೇಳ್ಕೋತ ಕುಂದ್ರ ಅವ್ರವ. ಹಿಂದಿನ ಪ್ರವಚನ ಒಂದಿಷ್ಟು ಮಂದಿ ನೋಡ್ರಿ, ಹಿಂದಿನ ಪ್ರವಚನ ಹೇಳ್ತಾರ್ರಿ. ಅವ್ರ ಮುಂದೆ ಕುಂತು ಬಿಟ್ರೆ, ಬಾಲೆ ತಮ್ಮ ನಮ್ದು ವಯಸ್ಸಿನಾಗಿಂದ ಹೇಳ್ತೀನಿ ಬಾಯಿಲಿ ಅಂತ ಎಲ್ಲಿ ಎಡಿಸೇ ಕೈ ಬಿಡ್ತಾರ. ಅದಕ್ಕೆ ನಾವು ಇದ್ದಂತ ಹೇಳೋರು, ನಮ್ಮದು ಹೊರಗಿಂದ ಹೇಳೋರು. ಮಹಾತ್ಮರು ಏನು ಮಾಡ್ತಾರ, ತಮ್ಮ ಒಳಗಿನ ದೋಷಗಳನ್ನು ತಕ್ಕೊಳಕ್ಕೆ ಸಾಧನೆಯನ್ನ ಮಾಡ್ತಾರೆ. ಮುಂದೆ ಹೇಳ್ತಾರ ನೋಡ್ರಿ, ತತ್ವ ತಿಳಿದ ಮೇಲೆ ಪ್ರಪಂಚ ಮಾಡಬೇಕೋ ಮಾಡಬಾರದೋ ಎಂದು ಕೇಳಿದರೆ ಅವನಿಗೆ ಜ್ಞಾನವಾಗಿಲ್ಲವೆಂದು ನಿಶ್ಚಯ ತಿಳಿಯಬೇಕು. ತಿಳಿದ ಮೇಲೆ ತಿಂದರೇನು, ಕುಡಿದರೇನು, ಏನು ಮಾಡಿದರೇನು ಎಂದು ಕೆಟ್ಟ ಚಾಳಿಯವನಿಗೂ ತಿಳಿದಿಲ್ಲವೆಂದೇ ನಿಶ್ಚಿತ ತಿಳಿಯಬೇಕು. ಇಂಥವರು ಕೂಡ ಹೇಗೆ ಬಳಕೆ ಮಾಡಲಿ ಅನ್ನುವ ಸಂಶಯವಿದ್ದವನಿಗೆ ತಿಳಿದಿಲ್ಲವೆನ್ನಬೇಕು. ನೋಡ್ರಿ, ಮೇಲೆ ತಿಳಿದವರ ಹಾಗೆ ಮಾಡಿದರೂ ಪ್ರಸಂಗ ಬಂದಾಗ ಅವರ ಹೂರಣ ಹೊರಗೆ ಬೀಳುವುದು. ಏನು ಹೇಳ್ತಾರಂದ್ರ, ತತ್ವ ತಿಳಿದ ಮೇಲೆ ಪ್ರಪಂಚ ಮಾಡಬೇಕು ಮಾಡಬಾರದು ಎಂದು ಹೇಳಿದರೆ ಅವನಿಗೆ ಜ್ಞಾನವಾಗಿಲ್ಲವೆಂದೇ ನಿಶ್ಚಯ ತಿಳಿಯಬೇಕು. ಆತ್ರಿ, ಮತ್ತು ನಾವೆಲ್ಲ ಪ್ರವಚನ ತಿಳ್ಕೊಂಡಿದ್ದನ್ನು ಪ್ರಪಂಚ ವ್ಯವಹಾರ ಮಾಡಬೇಕೋ ಏನು ಬಿಡಬೇಕೋ? ನೀವೆಲ್ಲ ಹೇಳ್ತೀರಿ ಇದ್ರಾಗ ಸುಖ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂತ ಹೇಳ್ತೀರಿ. ಆತದ್ರಾಗ ಏನೂ ಇಲ್ಲ ಅಂದಮ್ಯಾಗ ಅದನ್ನು ಮಾಡ್ಲೋ ಏನು ಬ್ಯಾಡೋ ಅಂತ ಪ್ರಶ್ನೆ ಹಾಕಿದ್ನಂದ್ರೆ ಅವಾಗ ಇಷ್ಟೋ ತನಕ ಹೇಳಿದ ಪ್ರವಚನ ತಿಳಿದಿಲ್ಲ ಅಂತ ಅರ್ಥ. ಏನು ಹೇಳ್ಯಾರ ಅವ್ರ ಪ್ರವಚನದಾಗ? ಮನಸ್ಸಿನಾಗ ಬಿಡಪ್ಪ, ಹೊರಗೆ ಮಾಡಂತ ಹೇಳ್ಯಾರ. ಇದನ್ನೆಲ್ಲ ಕೇಳಿ ಮತ್ತು ಮಾಡ್ಲೋ ಏನು ಬೇಡ್ಲೋ ಅಂತ ಪ್ರಶ್ನೆ ಕೇಳಿದ್ರಿ. ಏನು ಹೇಳ್ಬೇಕ್ರಿ ಅವರು? ಬೆಳತನಕ ರಾಮಾಯಣ ಹೇಳಿ ಮುಂಜಾನೆ ಎದ್ದು ರಾಮಗೆ ಸೀತಾ ಏನಲ್ಲ ಅಂದ್ರೆ ತಂಗಿ ಅನ್ನಂದ್ರವ. ಬೆಳತನಕ ಕೇಳ್ಯಾನ್ರಿ ರಾಮ ಸೀತನ ಕತಿ. ಮುಂಜಾನೆ ಎದ್ದು ಏನು ಮಾಡಿಬಿಟ್ಟ, ಗಂಡ ಏನು ತಿನ್ನೋದು, ಏನು ಮಾಡಿದ್ರು? ಅಣ್ಣ ತಂಗಿ ಮಾಡಿದ್ರ ಮಗಳು ಅನ್ಲಿಲ್ಲ ಇನ್ನೊಂದು ಚಲೋ. ಹಿರಿಯ ಮಗಳು ಆಕಿನ ರಾಮಗೆ ಹಿರಿಯ ಮಗಳು ಸೀತಾನ ಅಂದ್ಬಿಟ್ಟ ಅಂದ್ರ ಬೆಳತನಕ ಏನು ಕೇಳ್ಯಾನನ್ನ ರಾಮಾಯಣ ಕೇಳ್ದಂಗ ಏನು ಬಿಟ್ಟಂಗ ರತ್ನಾಕಾರ. ರಾಮಗೆ ಸೀತಾ ಏನು
ಸಿಗಾವೋದಿಲ್ಲ ಹ್ಞೂ ಅಂತಾರೆ ನೋಡೋರಿ ಸದ್ಯ. ಅಂದ್ರೆ ನಾವು ಏನು ಮಾಡ್ಬೇಕಾಗೈತಿ, ಚೆನ್ನಾಗಿ ತಿಳ್ಕೊಂಡು ಒಂದು ನಿರ್ಣಯಕ್ಕೆ ಬರ್ಬೇಕು. ಮತ್ತು ಪ್ರಪಂಚ ಮಾಡ್ಲು ಬ್ಯಾಡೋ ಅಂತಂದ್ರೆ ಪ್ರವಚನ ತಿಳಿದೇ ಇಲ್ಲ ಅಂತ ಅರ್ಥ. 15 ತತ್ವ ತಿಳಿದ ಮೇಲೆ ಪ್ರಪಂಚ ಮಾಡಬೇಕು ಮಾಡಬಾರದು ಎಂದು ಕೇಳಿದರೆ ಅವನಿಗೆ ಜ್ಞಾನವಾಗಿಲ್ಲವೆಂದೇ ತಿಳಿಯಬೇಕು. ತಿಳಿದ ಮೇಲೆ ತಿಂದರೇನು, ಕುಡಿದರೇನು, ಏನು ಮಾಡಿದರೇನು ಎಂಬ ಕೆಟ್ಟ ಚಾಳಿ ಅವನಿಗೂ ತಿಳಿದಿಲ್ಲವೆಂದೇ ನಿಶ್ಚಿತ ತಿಳಿಯಬೇಕು. ಪ್ರವಚನ ಕೇಳಿನ ಚಾಲು ಮಾಡ್ತಾರ್ರಿ. ಶಾಸ್ತ್ರದಾಗ ಹೇಳ್ಯಾರ, ಈ ಶರೀರಕ್ಕೆ ನಾ ಸಾಕ್ಷಿ ಅದೇನೆ, ಈ ಶರೀರ ಮಾಡ್ತತಿ ಅದು ಉಣ್ತತಿ. ನಮ್ಮ ಸುಭಾಷಣ್ಣ ಅಂತಿರ್ತಾನಿಲ್ಲ, ಅದು ಮಾಡ್ತತಿ ಅದು ಉಣ್ತತಿ, ಅದ್ರ ಕರ್ಮ ಅದಕ್ಕೆ ನಾ ಅದಕ್ಕೆ ಯಾರೇನೋ ಇದೀನಲ್ಲ. ಏನದೇನ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಯ. ನೋಡ್ರಿ ಹಿಂಗಂದ್ರೆ ಏನು ಹೇಳ ಇವಂಗೂ ತಿಳಿದಿಲ್ಲ ಅಂತ. ಹೊರಗೆಲ್ಲ ಮಾಡೋದ್ರಿ, ಒಳಗನ ಅದಕ್ಕೆ ಇಲ್ಲಿ ಸಂಬಂಧವೇನು ಹಿಂಗೆ ಅನ್ಕೊಂತ ಹೊಂಟ್ರೆ. ತುಡುಗು ಮಾಡೋದ್ರಿ, ತುಡುಗು ಮಾಡಿದ ಶರೀರ ನಾ ಅದಕ್ಕೆ ಸಾಕ್ಷಿ ಅದೀನಿ. ಬೆಂಕಿ ಹಚ್ಚಿದ್ರೆ ಬೆಂಕಿ ಹಚ್ಚಿದಕ್ಕೆ ನಾ ಸಾಕ್ಷಿ ಅದೀನಿ ಅಂದ್ರೆ ಬಂದು ಬಡಿತಾರೆ, ಅಯ್ಯೋ ಯಾಕಂತ. ಅವಾಗ ಈಗ ಒಬ್ರು ಯಾರೋ ಬಣಿಯೂ ಇಟ್ಟಿರ್ತಾರೆ, ಕಡ್ಡಿ ಕೊರದು ಬಿಡುದ್ರಿ. ಅದಕ್ಕೆ ಕಡ್ಡಿ ಕೊರದು ಉರಿ ಹಚ್ಚಿ ನೋಡು ಅಂದ್ಕೊಂಡು ಮನೆ ಕೂಡ್ತಾರೆ. ಯಾರು ಹಚ್ಚಾರ? ನಾನು ಹಚ್ಚೇನಿ. ಯಾಕೆ ಹಚ್ಚಿದೆ ಮಗನ ಅಂತ ಅವ್ರು ಅಂತಾರ. ನಾ ಸಾಕ್ಷಿ ಅದೇನಿ. ಬಡಿತೀರಿ ಇದನ್ನ ಬಡೀರಿ ಅನ್ಬೇಕು ಅಂದಂದ್ರೆ ಬಡಿಯಾಕತ್ತಾನಂದ್ರೆ ಅಯ್ಯೋ ಯಪ್ಪ ಯಾಕಂತಾನ್ರಿ. ದೇಹ ತಾನಂತ ತಿಳ್ಕೊಂಡನಂತ ತ್ರಾಸ ಆಕತ್ಯೋ, ದೇಹ ನಾನಂತ ತಿಳ್ಕೊಂಡಿಲ್ಲಂತ ತ್ರಾಸ ಆಕತ್ರಿ. ಮತ್ತು ಅದು ಬೆಂಕಿ ಯಾವ ಭಾವದೊಳಗೆ ಹಚ್ಚಿದ? ದೇಹ ಭಾವದಾಗ ಹಚ್ಚಿನೋ ದೇವ ಭಾವದಾಗ ಹಚ್ಚಿನ್ರಿ? ದೇಹ ಭಾವದಾಗ ಹಚ್ಚಾನ. ನಿಂತದ್ದು ದೇಹ ಭಾವದೊಳಗೆ, ಹೇಳೋದು ದೇವ ಭಾವ. ಈಗ ನಾವು ಹೇಳಕತ್ತಿಲ್ಲ ಪ್ರವಚನ, ನಾನು ಹೇಳೋದು ದೇಹ ಭಾವದೊಳಗೆ ಪ್ರವಚನ ಹೇಳ್ತಿರ್ತೇವೆ. ಆದರೂ ನಾ ನಿರ್ವಿಕಲ್ಪ ನಿರಾಕಾರ ಅನ್ನೋದಿಲ್ಲ. ಇದು ತಿಳ್ಕೊಳ್ಳೋ ಸಂಬಂಧ ಚರ್ಚೆ ಮಾಡ್ಬೇಕಾಗೈತಿ ಇಲ್ಲೇ. ಆದ್ರೆ ಅಲ್ಲಿ ಅದು ಅದು ಒಣ ಡಂಬ್ರ ಅಂತಾರಲ್ರಿ. ನೋಡಿ, ನಾ ಎಲ್ಲದಕ್ಕೂ ಸಾಕ್ಷಿ, ಬಡದಕ್ಕೂ ಸಾಕ್ಷಿ ಅನ್ಬೇಕು. ಡುಬಾ ಕೊಟ್ಟು ನಿಂತ್ಬಿಡ್ಬೇಕ, ಬಡಿ ಸಾಕ್ಷಿ ಹೇಳ ಅನ್ಬೇಕು. ಯಪ್ಪ ಬಿಟ್ಟು ಅಂತೀರ, ಅದು ಯಾಕಂತಿ? ಮತ್ತು ದೇವಭಾವದಾಗ ಇದೆಯಪ್ಪ. ಅದಕ್ಕೆ ಇಲ್ಲಿ ಹೇಳ್ತಾರೆ ಶಿವಾನಂದಜಿ ಅವರು, ತಿಳಿದ ಮೇಲೆ, ಈ ಶಾಸ್ತ್ರ ತಿಳಿದ ಮೇಲೆ ತಿಂದರೇನು, ಎಲ್ಲ ತಿಳಿದ ಜ್ಞಾನ ಆಗಿಲ್ಲ. ನಾವು ತಿಂದ್ರಿ ಏನು ಕುಡಿದ್ರಿ ಏನು ಅನ್ನಾರಿಗೂ ತಿಳಿದಿಲ್ಲ ಅಂತ ಅರ್ಥ. ತಿಂದರೇನು ಕುಡಿದರೇನು ಏನು ಮಾಡಿದರೇನು ಎಂಬ ಕೆಟ್ಟ ಚಾಳಿ ಅವನಿಗೂ ತಿಳಿದಿಲ್ಲವೆಂದೇ ನಿಶ್ಚಯ ತಿಳಿಯಬೇಕು. ಇಂಥವರು ಕೂಡ ಹೇಗೆ ಬಳಕೆ ಮಾಡಲಿ ಎನ್ನುವವನಿಗೂ ತಿಳಿದಿಲ್ಲವೆನ್ನಬೇಕು. ಇವ್ರವ್ರ ಸಮಾಜದೊಳಗೆ ಹಿಂಗೂ ಅಂತಾರಲ್ರಿ, ಹಂಗೂ ಅಂತಾರಲ್ರಿ. ಇದು ಕೇಳಿ ಪ್ರವಚನ ಕೇಳಿಂದ ಪ್ರಪಂಚ ಮಾಡಬೇಕು ಬಿಡಬೇಕು ಅಂತಾರಲ್ರಿ. ಮತ್ತು ಇದನ್ನೆಲ್ಲ ಕೇಳಿ ತಿಳ್ಕೊಂಡಿಂದ ಏನು ಮಾಡಿದ್ರಿ ಏನು, ನಾ ಸಾಕ್ಷಿ ಇದೀನಿ ಅಂತಾರಲ್ರಿ. ಇದು ಕರೆನೋ ಏನು ಅದು ಕರೆನೋ ರೀ ಅಂತ ಏನೋ ಸಂಶಯ ಪ್ರಶ್ನೆ ಹಾಕ್ತಾನಲ್ರಿ, ಅದಕ್ಕೂ ತಿಳಿದಿಲ್ಲ. ಒಟ್ಟ 3 ಮಂದಿಗೆ ತಿಳಿದಿಲ್ರಿ. ಇದನ್ನು ಕೇಳಿದ ಪ್ರಪಂಚ ಮಾಡಬೇಕು ಮಾಡಬಾರ್ದು ಅಂತ ಏನು ಸಂಶಯ ಬರ್ತತಲ್ರಿ, ಅವಗೂ ತಿಳಿದಿಲ್ಲ. ಇದನ್ನೆಲ್ಲ ತಿಳ್ಕೊಂಡಿಂದ ಏನು ಮಾಡಿದ್ರಿ ಏನು, ನಾ ಸಾಕ್ಷಿನ ಅಂತ ಅನ್ನೋಗೂ ತಿಳಿದಿಲ್ಲ. ಇವು ಎರಡು ಹಿಂಗ್ಯಾಕೆ ಮಾತಾಡ್ತಾವ್ರಿ ಅಂತ ನಡಕ್ಕೆ ಅಂತ ನೋಡ್ರಿ, ಅದಕ್ಕೂ ತಿಳಿದಿಲ್ಲ. ಚೆನ್ನಾಗಿ ತಿಳ್ಕೊಂಡು ಒಳಗೆ ಸರಿಬೇಕು ಅಂತ ಹೇಳ್ತಾರ ಅವರು. ಇಂಥವರ ಕೂಡ ಹೇಗೆ ಬಳಕೆ ಮಾಡಲಿ ಎನ್ನುವ ಸಂಶಯವಿದ್ದವನಿಗೂ ತಿಳಿದಿಲ್ಲವೆನ್ನಬೇಕು. ಮೇಲೆ ತಿಳಿದ ಹಾಗೆ ಮಾಡಿದರು. ಎಲ್ಲರ ಮುಂದೆ ಎಲ್ಲ ತಿಳಿದಂಗೆ ಮಾಡ್ತೇವೆ ನಾವು, ಆದ್ರೆ ಒಳಗೆ ಏನಾಗಿರ್ತದೆ ತಿಳಿದಿರೇ ಇಲ್ಲ. ಎಷ್ಟೋ ಮಂದಿ ಇರ್ತಾರೆ ನೋಡ್ರಿ, ತಿಳಿದಂಗೆ ಮಾತಾಡ್ತಿರ್ತಾರ್ರಿ. ಏನು ನಮ್ಮ ಸಮಾಧಿ ಹೆಚ್ಚೇನ ಈ ಸದ್ಯಕ್ಕೆ ಅನ್ನಂಗೆ ಮಾತಾಡ್ತಿರ್ತಾರ, ಆದ್ರೆ ಏನೂ ಇರುದಿಲ್ಲ, ಗಳಗಂಟಿ. ಹಂಗೆ ಅವರಿಗೂ ತಿಳಿದಿಲ್ಲ ಅಂತ. ತಿಳಿದವರ ಹಾಗೆ ಮಾಡಿದರೂ ಪ್ರಸಂಗ ಬಂದಾಗ ಅವರ ಹೂರಣ ಹೊರಗೆ ಬೀಳುವುದು. ಅದಕ್ಕೆ ತಿಳ್ಕೊಳ್ಳೋದು ಕಷ್ಟ ಐತಿ, ಆದ್ರೆ ಪ್ರಯತ್ನ ಮಾಡಿದ್ರೆ ಸಾಧ್ಯದ. ಇಷ್ಟೆಲ್ಲ ವಿಚಾರಗಳನ್ನು ಹೇಳ್ತಾರೆ ನೋಡ್ರಿ ಶಿವಾನಂದಜಿ ಅವರು. ಇಲ್ಲಿಗೆ ಶಿವಾನಂದ ಪ್ರವಚನ ಸಾರ ಅಂತಕ್ಕಂಥ ಗ್ರಂಥ ಮುಕ್ತಾಯ ಆತ್ರಿ. ಇಷ್ಟು ದಿವಸ ಏನು ನಾವು ಚಿಂತನೆ ಮಾಡ್ಕೋತ ಬಂದ್ವಿ, ಶಿವಾನಂದರ ಉಪದೇಶದಲ್ಲಿರ್ತಕ್ಕಂಥ ಕರ್ಮಫಲ, ಪುನರ್ಜನ್ಮ, ಸಾಮಾನ್ಯ ಬೋಧ, ನೀತಿ,
ವೈರಾಗ್ಯ, ಜ್ಞಾನ, ಜೀವನ್ಮುಕ್ತನ ಸ್ಥಿತಿ, ಈ ಎಲ್ಲ ಅಂಶಗಳನ್ನು ಚಿಂತನೆ ಮಾಡ್ಕೋತ ಬಂದ್ವಿ. ಇವನು ಮತ್ತೆ ನಾವು ಮೆಲಕ್ಕೆ ಹಾಕೋತ ಇದ್ವಿ ಅಂತಂದ್ರೆ, ನಮ್ಮ ಜೀವನದೊಳಗೆ ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡಿದ್ವಿ ಅಂತಂದ್ರೆ, ಹೆಚ್ಚು ಗ್ರಂಥ ಸತೆ ಓದೋದು ಬೇಡ. ಈ ಶಿವಾನಂದ ಪ್ರವಚನ ಸಾರ ಅನ್ನೋ ಒಂದು ಗ್ರಂಥ ನಮ್ಮ ಜೀವನ ಪರ್ಯಂತರ ಅದನ್ನ ಮನನ ಮಾಡ್ಕೋತ ಇದ್ರ, ಇದರೊಳಗಿನ ಅಕ್ಷರ ಅಕ್ಷರ ಅಂದ್ರೆ ನಾಶ ಆಗದೇ ಇರತಕ್ಕಂಥವು ಜ್ಞಾನದ ವಿಚಾರಗಳು, ಅವುಗಳನ್ನು ನಮ್ಮೊಳಗೆ ಅಳವಡಿಸ್ಕೊಂಡ್ಬಿಟ್ವಿ ಅಂದ್ರೆ ಈ ಜನನ ಮರಣಗಳ ಸಂಕೋಲೆಯಿಂದ ನಾವೆಲ್ಲರೂ ಬಿಡುಗಡೆ ಆಗ್ತೇವೆ, ಮುಕ್ತಾತ್ಮರಾಗ್ತೇವೆ. ಅಂತ ಮುಕ್ತಾತ್ಮತೆಯನ್ನು ಹೊಂದತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ಶಿವಾನಂದ ಮಹಾಸ್ವಾಮಿಗಳು ನಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಗ್ರಂಥವನ್ನು ಮುಕ್ತಾಯ ಮಾಡೋಣ. ಸಕಲ ಸಾಧು ಸಂತರಾಜ್ ಕಿ ಜೈ.